ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಬಿಗ್ ಡಿಬೇಟ್ ಪ್ರತಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಬರ್ನಿಂಗ್ ಇಶ್ಯೂಸ್ಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆ ಕುರಿತಂತೆ ವಿಷಯ ತಜ್ಞರ ಜೊತೆ ನಾವು ಚರ್ಚೆಯನ್ನು ಮಾಡ್ತೀವಿ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸಾಧಕ ಬಾಧಕಗಳ ಪರಾಮರ್ಶೆ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಬಿಗ್ ಡಿಬೇಟ್. ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುತೇಕ ಎಲ್ಲರೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ನೋಡಿರಬಹುದು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರತಕ್ಕಂಥ HSBC ಬ್ಯಾಂಕ್ ಇವತ್ತು ಭಾರತೀಯರು ಯಾರ್ಯಾರು ತನ್ನ ಬ್ಯಾಂಕ್ ಶಾಖೆಯಲ್ಲಿ ಅಕೌಂಟನ್ನು ಹೊಂದಿದ್ದಾರೆ ಅವರ 1195 ಜನರ ಹೆಸರನ್ನು ಬಿಡುಗಡೆಗೊಳಿಸಿದೆ. ಅದರಲ್ಲಿ ಅಂಬಾನಿ ಅವರಾಗಿರ್ಬೋದು, ಬಿರ್ಲಾ ಆಗಿರ್ಬೋದು, ಅನೇಕ ರಾಜಕಾರಣಿಗಳ ಹೆಸರಾಗಿರ್ಬೋದು, ಎಲ್ಲರ ಹೆಸರನ್ನು ಕೂಡ ಬಿಡುಗಡೆ ಮಾಡಿಸಿದೆ. ಆದರೆ ಇಲ್ಲಿ ತನಕ ನಮಗೆ ಗೊತ್ತಿದ್ದದ್ದಾದರೂ ಏನು, ಕೇವಲ ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರತಕ್ಕಂಥ 628 ಭಾರತೀಯರ ಹೆಸರನ್ನು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ 2011ರಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡಿತ್ತು. ಈಗ ಏನಾಗಿದೆ, ಅದು 1195ಕ್ಕೆ ಏರಿಕೆಯಾಗಿದೆ. ಇನ್ನೂ ಎಷ್ಟು ಜನ ಇರಬಹುದು, ಯಾಕೆಂದರೆ HSBC ಬ್ಯಾಂಕ್ ಒಂದರ ಅಕೌಂಟ್ ಮಾತ್ರ ಇದು, ಬೇರೆ ಬೇರೆ ಬ್ಯಾಂಕ್ ಒಂದು. ಮತ್ತೊಂದು 2008ರಿಂದಲೂ ಕೂಡ ಬೇರೆ ಬೇರೆ ಸರ್ಕಾರಗಳು, UPA ಆಗ್ಬೋದು, ಮೋದಿ ಸರ್ಕಾರ ಆಗ್ಬೋದು, ಕಪ್ಪು ಹಣ ತರ್ತೀವಿ ಅಂತ ಹೇಳ್ತಾ ಅಲ್ಲಿ ಕಪ್ಪು ಹಣ ಇಟ್ಟಿರ್ತಕ್ಕಂಥವ್ರು ಇಟ್ಕೊಂಡೇ ಕೂಡ್ತಿರ್ತಾರ. ತಪ್ಪಿತಸ್ಥರಾಗಿ ಸಿಕ್ಕಾಕೊಳ್ಬೇಕು ಅಂತನ್ಬಿಟ್ಟು ಅವರೆಲ್ಲ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಅದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಎಲ್ಲೋ ಒಂದು ಕಡೆ ಸರ್ಕಾರವೇ ಈ ಕಪ್ಪು ಹಣವನ್ನು ಭಾರತಕ್ಕೆ ಮರಳಿ ತರುವ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡ್ತಾ ಇಲ್ವಾ? ಸೊ ಇದೇ ಇವತ್ತಿನ ವಿಶೇಷ ಬಿಗ್ ಡಿಬೇಟ್ನ ವಿಶೇಷ. ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣವನ್ನು ವಾಪಸ್ ತರುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು. ಸೊ ಬನ್ನಿ ಹಾಗಾದರೆ ಬಿಗ್ ಡಿಬೇಟನ್ನು ಆರಂಭ ಮಾಡೋಣ. ಸೊ ಪ್ರತಿ ದಿವಸ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೀವಿ. ಬನ್ನಿ ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಸ್ಗಳನ್ನು ಗ್ರಾಫಿಕ್ಸ್ ಸಹಾಯದಲ್ಲಿ ನೋಡೋಣ. ಆ ಅಂಶಗಳ ಆಧಾರದಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. ಮೊದಲನೇದಾಗಿ, ಸ್ವಿಸ್ನಲ್ಲಿ ಇರುವಂತಹ HSBC ಬ್ಯಾಂಕ್ ಅವ್ಯವಹಾರ ಬಹಿರಂಗವಾಗಿದೆ. ಬ್ರಿಟಿಷ್ ಬ್ಯಾಂಕಿಂಗ್ ದೈತ್ಯ HSBCಯ ಸ್ವಿಸ್ ಘಟಕ ಶ್ರೀಮಂತ ಗ್ರಾಹಕರಿಗೆ ತೆರಿಗೆ ವಂಚಿಸೋದಕ್ಕೆ ಮತ್ತು ಲಕ್ಷಾಂತರ ಡಾಲರ್ ಸಂಪತ್ತನ್ನು ಬಚ್ಚಿಡೋದಕ್ಕೆ ನೆರವಾಗಿದೆ ಅಂತಕ್ಕಂಥ ಅಂತಾರಾಷ್ಟ್ರೀಯ ತನಿಖಾ ಪತ್ರಕರ್ತರ ಒಕ್ಕೂಟದ ವರದಿ ಈಗ ಅದು ಬಹಿರಂಗವಾಗಿರತಕ್ಕಂಥದ್ದು. ಇನ್ನು ತೆರಿಗೆ ವಂಚನೆ ಮಾಡೋದಕ್ಕೆ, ಸಂಪತ್ತು ಬಚ್ಚಿಡೋದಕ್ಕೆ ಬ್ಯಾಂಕ್ನಿಂದ ನೆರವು ಸಿಕ್ಕಿದೆಯಂತೆ. ಅಂತಾರಾಷ್ಟ್ರೀಯ ಅಪರಾಧಿಗಳು, ಭ್ರಷ್ಟ ಉದ್ಯಮಿಗಳು, ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳಿಗೆ HSBC ಬ್ಯಾಂಕಿನ ಸ್ವಿಸ್ ಘಟಕ ರಹಸ್ಯ ಖಾತೆಗಳನ್ನು ತೆರೆಯೋದಕ್ಕೆ ಅವಕಾಶ ನೀಡಿದೆ. ದಕ್ಷಿಣ ಆಫ್ರಿಕಾದ ಬಾಲ ಸೈನಿಕರಿಗೆ ಮೋರ್ಟಾರ್ ಬಾಂಬ್ಗಳನ್ನು ಪೂರೈಸುವ ಶಸ್ತ್ರಾಸ್ತ್ರ ವ್ಯಾಪಾರಿಗಳು, ತೃತೀಯ ಜಗತ್ತಿನ ಸರ್ವಾಧಿಕಾರಿಗಳು, ಕುಖ್ಯಾತ ಕಳ್ಳಸಾಗಣೆದಾರರು ಮತ್ತು ಇತರ ಅಂತಾರಾಷ್ಟ್ರೀಯ ಅಪರಾಧಿಗಳ ಜೊತೆ ವ್ಯವಹಾರ ನಡೆಸುವ ಮೂಲಕ HSBC ಲಾಭ ಗಳಿಸಿದೆ ಅಂತ ICIJ ವರದಿ ತಿಳಿಸಿದೆ. ಇನ್ನು HSBC ಸ್ವಿಸ್ ಘಟಕದಲ್ಲಿ 1195 ಭಾರತೀಯ ಖಾತೆಗಳು, 25,420 ಕೋಟಿ ರೂಪಾಯಿ ಠೇವಣಿ ಇಟ್ಟಿರ್ತಕ್ಕಂಥ ಭಾರತೀಯರ ಪಟ್ಟಿಯಲ್ಲಿ ಅಂಬಾನಿ ಮತ್ತು ಬಿರ್ಲಾ ಹೆಸರುಗಳು ಕೇಳಿಬಂದಿರತಕ್ಕಂಥದ್ದು. 100 ಭಾರತೀಯರ ಪಟ್ಟಿಯನ್ನು ಅಂತಾರಾಷ್ಟ್ರೀಯ ತನಿಖಾ ಪತ್ರಕರ್ತರ ಒಕ್ಕೂಟ ಪ್ರಕಟಿಸಿತ್ತು. ಈ ಸಂಘಟನೆ ಜೊತೆಗೆ ಪಾಲುದಾರಿಕೆ ಹೊಂದಿರುವ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಆನಂದ್ ಚಂದ್ ಬರ್ಮನ್, ರಾಜನ್ ನಂದಾ ಮತ್ತು ಯಶೋವರ್ಧನ್ ಬಿರ್ಲಾ, ಹೀಗೆ 100 ಮಂದಿಯ ಹೆಸರು ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಇನ್ನು ಕಾಳಧನಿಕರಿಗೆ ಸಹಾಯ ಮಾಡುತ್ತೆ HSBC ತಪ್ಪೊಪ್ಪಿಗೆಯನ್ನು ಕೊಟ್ಕೊಂಡಿದೆ. 60 ಸ್ವಿಸ್ ಖಾತೆದಾರರ ಹೆಸರು ಬಹಿರಂಗಕ್ಕೆ ಈಗ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಪಟ್ಟಿಯಲ್ಲಿ ಬಹಿರಂಗಪಡಿಸಲಾಗಿರತಕ್ಕಂಥ ಕೆಲವು ಹೆಸರುಗಳ ಅಧಿಕೃತೆಯನ್ನು ಇನ್ನಷ್ಟೇ ಖಾತ್ರಿಪಡಿಸಬೇಕಾಗಿದೆ ಅಂತ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 60 ಕಾಳಧನಿಕರ ವಿರುದ್ಧ ತನಿಖೆ ನಡೆಸಲಾಗ್ತಾ ಇದೆ ಅಂತ ಕೂಡ ಜೇಟ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನಮ್ಮ ಜೊತೆ 5 ಜನ ವಿಷಯ ತಜ್ಞರು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯರು, ಮಾಯಕೊಂಡ ಕ್ಷೇತ್ರದ ಶಾಸಕರು ಶಿವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಚಂದ್ರಶೇಖರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಹಣಕಾಸು ತಜ್ಞರು ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಕುಡುಚಿ ಮತಕ್ಷೇತ್ರದ ಶಾಸಕರು P ರಾಜೀವ್ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜೀವ್ ಅವರೇ. ಮತ್ತೊಬ್ಬರು ಅಶೋಕ್ ಅವರು, ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಅಶೋಕ್ ಅವರಿಂದನೇ. ಸರ್, ಕೆಲವು ಅಂಶಗಳನ್ನು ನಾನಿವಾಗ ಹೇಳಿದೆ. ಸರ್ಕಾರ ಇಚ್ಛಾಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣವನ್ನು ದೇಶಕ್ಕೆ ಮರಳಿ ತರುವಂತಹ ಇಚ್ಛೆ ಇಲ್ಲ ಅಂತಕ್ಕಂಥದ್ದು ಕೆಲವೊಂದು ಬೆಳವಣಿಗೆಗಳಿಂದ ಸಾಬೀತಾಗ್ತಾ ಇದೆ. ತಾವೇನು ಹೇಳ್ತೀರಾ? ಬೇಸಿಕಲಿ ಏನಾಗಿದೆ ಅಂದರೆ, ನಾವು ಎಲ್ಲದಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಟ್ರೀಟೀಸ್ನ, ಪಾಲಿಸೀಸ್ನ, ಇಂಟರ್ನ್ಯಾಷನಲ್ ನಮ್ಮ ದೇಶದ
ಒಡಂಬಡಿಕೆ ಯಾವ್ಯಾವ ದೇಶಗಳ ಜೊತೆ ಇದೆ ಅಥವಾ ಒಡಂಬಡಿಕೆ ಯಾವ್ಯಾವ ದೇಶದ ಜೊತೆ ಇಲ್ಲ, ಆ ದೇಶಗಳ ಜೊತೆ ನಾವು ಒಡಂಬಡಿಕೆನ, ಹಣಕಾಸಿನ ಒಡಂಬಡಿಕೆಗಳನ್ನ ಸರಿಯಾದ ರೀತಿನಲ್ಲಿ ಮಾಡಬೇಕಾಗಿದೆ. ಈಸಿಯಾಗಿ, ತುಂಬಾ ಸುಲಭವಾಗಿ. ಇವಾಗ ನಾವು ಬರೀ ಸ್ವಿಸ್ ಮಾತ್ರ ಹೇಳ್ತಾ ಇದೀವಿ. ದುಬೈಯಲ್ಲೇನು ಅಥವಾ ಮಾರಿಷಸ್ ಅಲ್ಲೇನು ಅಥವಾ ಬೇರೆ ಇತರ ದೇಶಗಳು, ಅನೇಕ ದೇಶಗಳಿವೆ. ಅಲ್ಲೆಲ್ಲಾನು ತುಂಬಾ ಜನ ಇವಾಗ ಮಾರಿಷಸ್ ಜೊತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರೋಂಥ ಕೆಲವು ಸಂಸ್ಥೆಗಳು ಏನಾಗಿದೆ, ಮಾರಿಷಸ್ ನಲ್ಲಿ ಒಂದು ಸಂಸ್ಥೆ ನಡೆಸ್ತಾರೆ, ಸಿಕ್ಕಿಮಲ್ಲಿ ಒಂದು ಸಂಸ್ಥೆ ನಡೆಸ್ತಾರೆ, ಇನ್ನೆಲ್ಲೋ ಇನ್ನೊಂದು ಸಂಸ್ಥೆ ನಡೆಸ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಟ್ಯಾಕ್ಸೇಷನ್, ಡಬಲ್ ಟ್ಯಾಕ್ಸೇಷನ್ ನಾವು ತೆಗೆದುಬಿಟ್ಟಿದೀವಿ. ಅದರಿಂದಾಗಿ 5% ಮಾತ್ರ ಅವ್ರಿಗೆ ಟ್ಯಾಕ್ಸು. ಅದೇ ಇಲ್ಲೇ ನಡೆಸಿದ್ರೆ 33% ಟ್ಯಾಕ್ಸು. ಅಂತ ಹಣ ಎಲ್ಲಿ ಹೋಗ್ತಾ ಇದೆ, ಅದೆಲ್ಲಾನು ಕಪ್ಪು ಹಣವಾಗಿ ಮಾರ್ಪಡ್ತಾ ಇದೆ. ಒಂದು. ಎರಡನೇದು, ನಮ್ಮಲ್ಲಿ ಈ ಕ್ಯಾಶ್ ಆನ್ ಹ್ಯಾಂಡ್ ಸಿಸ್ಟಮ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಾವು ಸಣ್ಣ ಉದ್ಯಮ ಮಾಡೋಂಥವ್ರಿಗೆ ಆಗಲಿ, ಬೇರೆ ಇತರ ಉದ್ಯಮ ಮಾಡೋಂಥವ್ರಿಗೆ ಪ್ರತಿ ವಾರನೋ, ಪ್ರತಿ ದಿವಸನೋ, ಪ್ರತಿ ತಿಂಗಳೋ ಒಂದು ಕ್ಯಾಶ್ ಅಂತ ಬೇಕಾಗುತ್ತೆ. ಪೆಟ್ರೋಲ್ ಬಂಕ್ಸೇ ಆಗಲಿ ಅಥವಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಬೇರೆ ಇನ್ಯ ಚಿಲ್ಲರೆ ಅಂಗಡಿಗಳಾಗಲಿ, ಇವ್ರಿಗೆಲ್ಲಾನು ಕ್ಯಾಶ್, ಪ್ರತಿ ದಿವಸ ಕ್ಯಾಶ್ ಬರುತ್ತೆ. ಅದನ್ನ ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ, ಅಂದ್ರೆ ಸಿಸ್ಟಮ್ ನಾವು ಮಾಡಬಹುದು ಅಂತ. ಮೂರನೇದು, ಈಗ ಅನೇಕ ಬ್ಯಾಂಕ್ಸ್, ನಮ್ಮ ದೇಶದಲ್ಲಿರೋಂಥ ಬ್ಯಾಂಕ್ಸು ಅದನ್ನ ಒಂದು ಪ್ರಯಾರಿಟಿ ಬ್ಯಾಂಕ್ ಅಂತ ಹೇಳ್ತಾರೋ ಅಥವಾ ಇನ್ನೇನೋ ಬ್ಯಾಂಕ್ ಅಂತ ಹೇಳ್ತಾರೋ, ಅಲ್ಲೆಲ್ಲಾನು ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಅದನ್ನ ಯಾಕೆ ಚೆಕ್ ಮಾಡ್ತಿಲ್ಲ ನಮ್ಮ ದೇಶದವರು? ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮಲ್ಲೇ ಇಲ್ಲೇ ಇದೆ, ಕೆಲವು ಇದನ್ನೇ ಗಮನ ಹರಿಸ್ತಾ ಇಲ್ಲ. ಎಸ್ ರಾಜೀವ್, ಹೇಳ್ತೀರಿ ರಾಜೀವ್, ಇಲ್ಲಿ ಕೆಲವೊಂದು ವಿಚಾರಗಳು, ನಾನು ಕೇವಲ ಆರಂಭಿಕ ಅಭಿಪ್ರಾಯಗಳನ್ನ ಮಾತ್ರ ಪಡಿತಾ ಇರ್ತಕ್ಕಂಥದ್ದು. UPA ಗವರ್ನಮೆಂಟ್ ಇದ್ದ ಸಂದರ್ಭದಲ್ಲಿ ಆಗಬಹುದು ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಾಗಬಹುದು. ನರೇಂದ್ರ ಮೋದಿ ಅವರಂತೂ ತಮ್ಮ ಚುನಾವಣಾ ಪ್ರಚಾರದಲ್ಲೂ ಕೂಡ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಆವಾಗ ಕೆಲವು ಪಕ್ಷದವರು ಆ ಸಂದರ್ಭದಲ್ಲೇ ಹೇಳಿದ್ರು, ಇದು ಕೇವಲ ಮತದಾರರನ್ನ ಸೆಳೆಯೋ ತಂತ್ರ, ಇವರಿಂದ ನಿಜಕ್ಕೂ ಈ ಕೆಲಸ ಆಗಲ್ಲ ಅಂತ. ಅದೇನಾದ್ರೂ ನಿಜವಾಗ್ತಿದೆಯಾ ಈಗ ಅಂತ ತಾವೇನು ಹೇಳ್ತೀರಾ? ಇಲ್ಲ, ನಿಜಕ್ಕೂ ಎಲ್ಲರೂ ಸೇರಿ ಕಪ್ಪು ಹಣವನ್ನ ಯಾರು ಇಡ್ತಾ ಇದ್ದಾರೆ ಅವರಿಗೆಲ್ಲ ಸಹಾಯ ಮಾಡುವಂತಹದ್ದೇ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ಜನಸಾಮಾನ್ಯನ ಮನಸ್ಸಿನಲ್ಲಿ ಬರುವಂತ. ಖಂಡಿತ. ಇವತ್ತು ಮೋದಿ ಸರ್ಕಾರ ಅದು ಅಸ್ತಿತ್ವಕ್ಕೆ ಬಂದಿದ್ರಲ್ಲಿ ಬಹಳ ಮುಖ್ಯವಾದಂತಹ ಅಂಶ, ಕೇವಲ 6 ತಿಂಗಳಲ್ಲಿ ನಾನು ಕಪ್ಪು ಹಣವನ್ನ ಭಾರತಕ್ಕೆ ತರ್ತೀನಿ ಅಂತ ಹೇಳಿ ಜನ ಏನೇನೋ ಕನಸನ್ನ ಕಟ್ಕೊಂಡ್ಬಿಟ್ಟು, ನಾವು ಬಡ ರಾಷ್ಟ್ರ, ನಾವು ಸಾಲದಲ್ಲಿ ಇದೀವಿ, ಇವತ್ತು ಎಲ್ಲಾ ಸಾಲವನ್ನ ಮುಕ್ತ ಮಾಡಿ ಪ್ರತಿಯೊಬ್ಬ ಪ್ರಜೆಯ ತಲೆ ಮೇಲೆ ನಾವು ಇಂತಿಷ್ಟು ಹಣವನ್ನ ಡಿಪಾಸಿಟ್ ಇಡುವ, ಅದಕ್ಕೋಸ್ಕರ ಜನ್ ಧನ್ ಯೋಜನೆ ಮಾಡ್ತೀವಿ, ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕ್ತೀವಿ ಅಂತೆಲ್ಲ ಹೇಳಿದ್ರು. ಇವನ್ನೆಲ್ಲ ಅಂದ್ರೆ ನಮಗೆ ನಮ್ಮ ರಾಷ್ಟ್ರವನ್ನ ಕಟ್ಟಬೇಕು ಅನ್ನುವಂತಹ ಬದ್ಧತೆ ರಾಜಕಾರಣಿಗಳಲ್ಲಿ ಕಾಣ್ತಾ ಇಲ್ಲ. ಆಮೇಲೆ ಈ ದೇಶವನ್ನ ಲೂಟಿ ಮಾಡ್ತಾ ಇರುವಂತಹ ಉದ್ಯಮಿಗಳನ್ನ ಯಾವ ರೀತಿ ಹತೋಟಿಯಲ್ಲಿ ಇಡಬೇಕು, ಇದರಲ್ಲಿ ಬರೀ ಉದ್ಯಮಿಗಳು ಮತ್ತೆ ರಾಜಕಾರಣಿಗಳ ಹೆಸರುಗಳು ಮಾತ್ರ ಬರ್ತಾ ಇದ್ದಾವೆ. ನನ್ನ ಆಲೋಚನೆ ಇರುವಂತದ್ದು, ನಮ್ಮ ದೇಶದ ಹಿರಿಯ ಅಧಿಕಾರಿಗಳಾಗಿ ಯಾರ್ಯಾರು ಸೇವೆ ಸಲ್ಲಿಸಿದಾರಲ್ಲ ಅವರ ಬೇನಾಮಿ ಹೆಸರಿನಲ್ಲಿ ಎಷ್ಟು ಹಣ ಇದೆ, ಇದರ ಬಗ್ಗೆ ಬಹಳ ದೊಡ್ಡ ಆಲೋಚನೆಯನ್ನ ಮಾಡಬೇಕು. ನನ್ನ ಸ್ನೇಹಿತರು ಅಶೋಕ್ ಅವರು ಹೇಳ್ತಾ ಇದ್ದಾಗ ಹೇಳಿದ್ರಲ್ಲ, ಇವತ್ತು ನಾವು ಇಂಟರ್ಪೋಲ್ ನ ಯೂಸ್ ಮಾಡ್ತೀವಿ, ಇಂಟರ್ನ್ಯಾಷನಲ್ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಯಾವ ದೇಶಗಳ ಜೊತೆಗೆ ಯಾವ್ದು ಇಟ್ಕೊಳ್ತೀವಿ. ಈ MOU ನ ಯಾರು ಬರೀತಾರೆ? ಹಿರಿಯ IAS ಅಧಿಕಾರಿಗಳು ಬರೀತಾರೆ. ಹಿರಿಯ IAS ಅಧಿಕಾರಿಗಳು ಏನು MOU ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ನಮ್ಮಂತ MLAಗಳು ಕೈ ಎತ್ತಿ ಯಾವುದೋ ಬಿಲ್ ಅನ್ನ ಪಾಸ್ ಮಾಡಿ ಪಾರ್ಟಿ ಬೇಸಿಸ್ ಮೇಲೆ ಬಿಲ್ ಪಾಸ್ ಮಾಡಿ ಬಂದ್ಬಿಡ್ತೀವಿ. MOU ಬರೆಯುವಲ್ಲಿ ಒಬ್ಬ ಸರ್ಕಾರಿ ಹಿರಿಯ ಅಧಿಕಾರಿ ತನ್ನ ಸ್ವಾರ್ಥಕ್ಕಾಗಿ ಎಷ್ಟು ಮಟ್ಟಿಗೆ ಇದನ್ನು ಬಳಸ್ಕೊಳ್ತಾ ಇದ್ದಾನೆ. ಈ ಆಲೋಚನೆಯನ್ನ ಪಾರ್ಲಿಮೆಂಟ್ ಆಗಲಿ, ವಿಧಾನಸೌಧ ಆಗಲಿ ಎಲ್ಲಿವರೆಗೆ ಮಾಡೋದಿಲ್ಲ, ಅಲ್ಲಿವರೆಗೆ ನಾವು ಇವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇದೆ ಅಂತ ವಿಶ್ವನಾಥ್. ಫಸ್ಟ್ ಪಾಯಿಂಟ್, HSBC ಅನೌನ್ಸ್ ಮಾಡಿರೋದಲ್ಲ ಇದನ್ನ. ಬ್ಯಾಂಕ್ಗಳು ಯಾವ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ದ ವೆರಿ ಬ್ಯಾಂಕ್ ಕಾನ್ಸೆಪ್ಟೇ ಕೊಲ್ಯಾಪ್ಸ್ ಆಗುತ್ತೆ. ಇದನ್ನ 2008ರಲ್ಲಿ ಹೇಗೆ ಯಾರು ಕದ್ದು ತಂದು ಫ್ರಾನ್ಸಿಗೆ ಕೊಟ್ಟರು, ಅದೇ ತರ ICAJ ಇಂಟರ್ನ್ಯಾಷನಲ್ ಕನ್ಸಾರ್ಷಿಯಂ, ಅಂತಾರಾಷ್ಟ್ರೀಯ ತನಿಖಾ ಪತ್ರಕರ್ತರ ಒಕ್ಕೂಟ ಅವರು ಮಾಡಿರೋದು ಸ್ಟಿಂಗ್, ಎಸ್ ದಟ್ ಈಸ್ ಅ ಸ್ಟಿಂಗ್ ಆಪರೇಷನ್ ಅಷ್ಟೇ ಹೊರತು HSBC ಮಾಡಿರೋದಲ್ಲ. 1 ಲಕ್ಷ ಅಕೌಂಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು $102 ಬಿಲಿಯನ್ ವ್ಯಾಲ್ಯೂಯೇಷನ್. ಭಾರತ ದೇಶದ ಆಸಕ್ತಿ ಏನು ಅಂದ್ರೆ, ಅದರಲ್ಲಿ 1195 ಅಕೌಂಟ್ ಭಾರತೀಯರದು, ಸುಮಾರು $4.1 ಬಿಲಿಯನ್, ಅಂದ್ರೆ ಅರೌಂಡ್ 24,000 ರಿಂದ 25,000 ಕೋಟಿ ಬರುತ್ತೆ. ಇದರಲ್ಲಿ ಬಹಳಷ್ಟು ಜನಗಳ ಹೆಸರಿದೆ. ನೀವೇ ಹೇಳಿದ್ರಿ, ಎ ಇಂದ ಇದ್ರ ತನಕ ಅಂಬಾನೀಸ್, ಬಿರ್ಲಾಸ್, ಎಲ್ಲವರದ್ದು ಹೆಸರಿದೆ. ಇಲ್ಲಿ ನಾವು ನೋಡಬೇಕಾಗಿರೋದು ಅದಲ್ಲ. ಮೊದಲನೇದಾಗಿ ಬ್ಯಾಲೆನ್ಸ್ ಯಾವಾಗ ಇದ್ದಿದ್ದು? 2006, 2007, ಅಂದ್ರೆ 8 ವರ್ಷ ಆಯ್ತು.
ನಿಮ್ಮ ಯಾವುದೇ ಕಾಯ್ದೆಗೆ 6 ವರ್ಷ ಮಾತ್ರ. ಇನ್ ಅದರ್ ವರ್ಡ್ಸ್, ಯಾವ ಕಾರಣಕ್ಕೂ ಕಾನೂನಿನ ಆಕ್ಷನ್ ತಗೊಳಕ್ಕಾಗೋದಿಲ್ಲ. ಏನು ಹೆಸರನ್ನ ಹೇಳ್ಬೋದು. ಎರಡನೇ ವಿಚಾರ ಏನು ಅಂದ್ರೆ, ಅಕೌಂಟ್ ಇದೆ ಅನ್ನೋ ಮಟ್ಟಿಗೆ ಎಲ್ಲವೂ ಸಹ ಫ್ರಾಡ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲ, ಹಾಗಲ್ಲ. ಈಗ ಅಂಬಾನಿ ದೇ ಹ್ಯಾವ್ ಗಿವನ್ ಎ ಸ್ಟೇಟ್ಮೆಂಟ್. ಲಾಟ್ ಆಫ್ ಕಾರ್ಪೊರೇಟ್ಸ್ ಇದೆ ಇದರಲ್ಲಿ, ಲಾಟ್ ಆಫ್ ಬಿಸಿನೆಸ್ ಮೆನ್ಗಳಿದ್ದಾರೆ, ಅವ್ರದ್ದು ಇಂಪೋರ್ಟ್ಸ್ ಇರುತ್ತೆ, ಎಕ್ಸ್ಪೋರ್ಟ್ಸ್ ಇರುತ್ತೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಇದ್ದಾರೆ ಇದರಲ್ಲಿ. ಈಗ 628 ಅಕೌಂಟ್ ಮೊದಲು ಕೊಟ್ಟರವರು ಅದರಲ್ಲಿ. ಆ ಕೊಟ್ಟಿರೋದು ಯಾವುದು ಅವರು ಕೊಟ್ಟಿರೋದಲ್ಲ. ಅದರಲ್ಲಿ ನಿಮಗೆ ಸುಮಾರು 289 ಅಕೌಂಟ್ ಅಲ್ಲಿ ನಿಲ್ ಬ್ಯಾಲೆನ್ಸ್. ಈ ತರಹದ್ದೆಲ್ಲ ಇರುತ್ತೆ. ತೋಳ ಬಂತು ತೋಳ ಅಂತ ಹೇಳ್ಕೊಂಡು ತೋಳ ಬರೋ ಹೊತ್ತಿಗೆ ನೀವ ಕರೆಕ್ಟಾಗಿ ಹೇಳಿದ್ರಿ, ಅವ್ರಿಗೆ ತಲೆ ಇರೋದಿಲ್ವೇನ್ರಿ? 3 ವರ್ಷ ದುಡ್ಡನ್ನಲ್ಲೇ ಇಟ್ಟಿರ್ತಾರ, ಎತ್ತಿರ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನಗಳದು ಪ್ರಾಮಾಣಿಕ ಅಕೌಂಟ್ ಆಗಿದ್ರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಫೈಲ್ ಮಾಡಿದ್ರೆ, ಅಂಬಾನಿಸ್ ಹೇಳಿದ್ದಾರೆ ನಮ್ಮ ಅಕೌಂಟ್ ಇದೆ, ಆದರೆ ಆಲ್ ಆಫ್ ದೆಮ್ ಇಟ್ ಈಸ್ ಕಾರ್ಪೊರೇಟ್ಸ್ ಅಕೌಂಟ್. ಅದರಿಂದ ಎಲ್ಲದನ್ನೂ ಸಹ ನಾವು ಒಂದೇ ಇದರಲ್ಲಿ ತನಿಖೆ ಆಗಬೇಕು. ಚಂದ್ರಶೇಖರ್ ಸರ್, ಫಸ್ಟ್ ಆಫ್ ಆಲ್ it's a shame for Indian government, and it's a shame for the whole representatives of India. ಇಡೀ ದೇಶಕ್ಕೆ ಯಾಕೆ ಇದೊಂದು ಶೇಮ್ ಅಂತ ಹೇಳಿದ್ರೆ, ನಾವು ಬ್ಲ್ಯಾಕ್ ಮನಿ ಅನ್ನೋದು ಇದೆ ಅಂತ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಆದರೆ ಇಂಡಿಯನ್ ಗೌರ್ಮೆಂಟ್ನವ್ರು ನಾವು ಅದ್ರ ಬಗ್ಗೆ ಎಫರ್ಟ್ ಏನು ಮಾಡಿಲ್ಲ. ಅದನ್ನೆಲ್ಲವನ್ನು ಕೂಡ ಈಗ ಲಾಸ್ಟ್ ಟೈಮಲ್ಲಿ ಅದ್ಯಾವುದೋ ಒಂದು ಲೀಕ್ ಆಗಿ ಬಂತು. ಈ ಸಲ ಕನ್ಸೋರಿಯಂ ಆಫ್ ಇಂಟರ್ನ್ಯಾಷನಲ್ ಕನ್ಸೋರಿಯಂ ಆಫ್ ಜರ್ನಲಿಸ್ಟ್, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅವರು ಡಿಸ್ಕಸ್ ಮಾಡಿದ್ದಾರೆ. ಸೊ ಇದನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಿರ್ತಕ್ಕಂಥ ಜರ್ನಲಿಸ್ಟು ಮತ್ತು ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸುಮಾರು ಒಂದು 10 ವರ್ಷಗಳಿಂದ ರಿಸರ್ಚ್ ಮಾಡಿ ಅವರು ಇಡೀ ಏನು ಥರ್ಡ್ ವರ್ಲ್ಡ್ ಕಂಟ್ರೀಸು ಈ ಏನಿದೆ ಬ್ಲ್ಯಾಕ್ ಮನಿ ಅನ್ನೋದು ಏನಿದೆ, ಇವೆಲ್ಲವೂ ಕೂಡ ಈ ಸ್ವಿಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಮೆಜಾರಿಟಿ ತಾವೇ ಹೇಳಿದ್ರೆ, ಇವೆಲ್ಲವೂ ಕೂಡ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಬಾಲ ಕಾರ್ಮಿಕರ ಯುದ್ಧಕ್ಕೆಲ್ಲ ಉಪಯೋಗಿಸಿದ್ದಾರೆ ಅಂತ. ಇವೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರಿನಲ್ಲಿ ಏನು ಒಂದು ಬಡತನ ಅನ್ನೋದು 40%ಗಿಂತ ಜಾಸ್ತಿ ಇದೆ. ಈ ಒಂದು ದೇಶಗಳಲ್ಲಿ ಇಲ್ಲಿ ಇವರು ದುಡ್ಡನ್ನೆಲ್ಲ ಜನರೇಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಅದನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಹೋಗಿ ಇಟ್ಟಿರ್ತಕ್ಕಂಥದ್ದು. ಈ ಕೇವಲ ಒಂದು ಬ್ಯಾಂಕ್ ಅಲ್ಲ, ಇಟ್ಸ್ ಮೆನಿ ಬ್ಯಾಂಕ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಈ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಮ್ಮ ಅಚೀವ್ಮೆಂಟೇ ಅಲ್ಲ, ಯಾರೋ ಏನೋ ಮಾಡಿದ್ರು, ನಮ್ಮ ಗವರ್ನಮೆಂಟ್ ಅಚೀವ್ಮೆಂಟ್ ಏನೂ ಅಲ್ಲ. ಸೊ ಅಲ್ಲೇ ಅವರು ಡಿಸ್ಕ್ಲೋಸ್ ಮಾಡಾದ್ಮೇಲೆ ನಾವೀಗ ಇನ್ನೂ ಕೂಡ ಏನೀಗ ಲಾಸ್ಟ್ ಟೈಮ್ 618 ಜನದ್ದು ಹೆಸರು ಕೊಟ್ಟಿದ್ರು, ಇದುವರೆಗೂ ಕೂಡ ವಿ ಆರ್ ನಾಟ್ ಟೇಕನ್ ಎನಿ ಆಕ್ಷನ್. ಸುಪ್ರೀಂ ಕೋರ್ಟ್ ಅವರು ಬಂದ್ರು, ನಡೀರಿ ನಾನು ಆಕ್ಷನ್ ತಗೊಂತೀನಿ ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಟ್ಸ್ ಎ ಫೇಲ್ಯೂರ್. ನಾವು ನಮ್ಮ ದೇಶದಲ್ಲಿ ಸುಮಾರು ಈಗ ಡೈರೆಕ್ಟ್ ಟ್ಯಾಕ್ಸಸ್, ಈಗ ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸುಮಾರು ನಮ್ಮ ಹತ್ರ ಒಂದು 500 ಆಫೀಸಸ್ ಇದೆ. ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇಂಡಿಯಾದಲ್ಲಿ 500 ಆಫೀಸ್ ಇದೆ, 800 ಬ್ರಾಂಚಸ್ ಇದೆ. ಸುಮಾರು 60,000 ಜನ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಸಂಬಳ ತಗೊಂಡು ನಾನು ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡ್ತಿದ್ದಾರೆ. ನಾವು ಸುಮಾರು 2008ರಿಂದ ಲಾಸ್ಟ್ 20 years 30 years ಇಂದ ನಾವು ಈ ಬ್ಲ್ಯಾಕ್ ಮನಿ ಅಂತ ಕೇಳಿದ್ರು ಕೂಡ ವಿ ಆರ್ ನಾಟ್ ಟೇಕಿಂಗ್ ಎನಿಥಿಂಗ್. ಎಸ್ ಶಿವಮೂರ್ತಿ ಅವರು, ಫಸ್ಟ್ ಆಫ್ ಆಲ್ ಕಪ್ಪು ಹಣ ಅಂದ್ರೆ ಏನು, ವೈಟ್ ಹಣ ಅಂದ್ರೆ ಏನು, ಇದಕ್ಕೆ ಡಿಫ್ರೆನ್ಸ್ ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ. ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಸರ್, ಇದು ಬಿಸ್ನೆಸ್ ವರ್ಲ್ಡ್ನಲ್ಲಿ ಇಟ್ ರಿಫ್ಲೆಕ್ಟ್ಸ್ ಆನ್ ಎಕಾನಮಿ ಆಫ್ ದಿ ಪರ್ಟಿಕ್ಯುಲರ್ ಕಂಟ್ರಿ. ನಮ್ಮ ಕಪ್ಪು ಹಣ ಹೊರದೇಶದಲ್ಲಿ ಎಷ್ಟಿದೆ ಅಂತ ಹೇಳ್ತಕ್ಕಂಥದ್ದು, ಹೇಗೆ ತರ್ಬೋದು ಅಂತ ಹೇಳ್ತಕ್ಕಂಥದ್ದು, ದೇರ್ ಆರ್ ಸೋ ಮೆನಿ ವೇಸ್. ಇಂಟರ್ನ್ಯಾಷನಲ್ ಲಾ ಇಸ್ ದೇರ್, UNO ಇಸ್ ದೇರ್, ಟ್ರೀಟಿ ಇಸ್ ದೇರ್, MO ಇಸ್ ದೇರ್. ದೀಸ್ ಆರ್ ಆಲ್ ನಾರ್ಮ್ಸ್. And as my learned friend says, any bank, they make profit. They make a profit. So they will not leak out so easily because their norms are like that only. Because any person go to the bank with a condition only they will go. If they will, nobody so easily will. But as a congressman, I said, we are very badly irreparable damage ಆಗ್ಬಿಟ್ಟು ನಾವು ಇದರಲ್ಲಿ ಪ್ರೊಪಗಂಡದಲ್ಲಿ. irreparable damage ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ಅದ್ವಾನಿ ಅವರು ನಾವು ಕಪ್ಪು ಹಣದ ಬಗ್ಗೆ ಮಾತಾಡೋದು, ಆಮೇಲೆ ರಾಮ್ ಜೇಠ್ಮಲಾನಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಹೇಳ್ತು. ಅದಕ್ಕೆ ಈಗಿನ ರಾಷ್ಟ್ರಪತಿಗಳು ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ರು ನಾನು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಿದ್ದೇನೆ, ಇದ್ರ ಬಗ್ಗೆ ಎಲ್ಲಾ ಪಾಸಿಬಿಲಿಟಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅಂತ ಹೇಳಿ. ತಜ್ಞರು, ಆರ್ಥಿಕ ತಜ್ಞರು, ವರ್ಲ್ಡ್ ಬ್ಯಾಂಕ್ ಅಥಾರಿಟಿ, ಮನಮೋಹನ್ ಸಿಂಗ್ ಈಸ್ ಫೇಲ್ ಟು explain the nation. Definitely. He's such an authority for the. But other advantage ತಗೊಂಡವರೇ ಯಾರು? Advantage is the BJP and Narendra Modi through his articulation. What he said,
ಒಬ್ಬರ ಅಕೌಂಟ್ನಲ್ಲಿ 15 ಕೋಟಿ ದುಡ್ಡು ತರ್ತೀನಿ ಅಂತ ಹೇಳಿದ್ರು. ಈ ಕಪ್ಪು ಹಣದಿಂದ 15 ಕೋಟಿ ಶೇಖರಣೆ ಆಗುತ್ತೆ ಒಬ್ಬ ಸಾಮಾನ್ಯ ಅಲ್ಲ, ಜನ್ಧನ್ ಯೋಜನೆಯಲ್ಲಿ ಯಾರು BPL ಕಾರ್ಡ್ ಹೋಲ್ಡರ್ಸ್ ಅಕೌಂಟ್ ಮಾಡಿಸ್ತಾರೆ ಪ್ರತಿಯೊಬ್ಬನ ಅಕೌಂಟ್ಗೂ 15,000 ರೂಪಾಯಿ ದುಡ್ಡು ಹಾಕ್ತೀನಿ ನಾನು ಫಸ್ಟ್ ಅಟೆಂಪ್ಟ್ ನಲ್ಲಿ ಅಂತ ಹೇಳಿದ್ರು. ಎಷ್ಟೋ ಜನ ಈಗ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಮಟ್ಟಿಗೆ ನಮ್ಮನ್ನ ತಪ್ಪಿಸಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಈಗ ನರೇಂದ್ರ ಮೋದಿ ಮುಂದ್ಗಡೆ ಎಕಾನಮಿಸ್ಟ್ ಅಂಡ್ ವರ್ಲ್ಡ್ ಬ್ಯಾಂಕ್ ಅಥಾರಿಟಿ ಲೈಕ್ ಮನಮೋಹನ್ ಸಿಂಗ್ ಇಸ್ ಮಿಸರಬಲಿ ಫೇಲ್ಡ್. ನೌ ದ ಟೈಮ್ ಹ್ಯಾಸ್ ಕಮ್. I will ask a question. Definitely, go to the public. ಆರಂಭಿಕ ಅವರವರ ಅಭಿಪ್ರಾಯವನ್ನು ಮಾತ್ರ ನಾನು ಇವಾಗ ಪಡ್ಕೊಂಡಿದ್ದು. ಒಂದು ಹೇಳ್ತೀನಿ ನಾನು ಇಲ್ಲಿ, ಕೇವಲ ನಾವು ಸ್ವಿಸ್ ಬ್ಯಾಂಕ್ ಅಂತ ಹೇಳ್ತಿರಲ್ಲ, ನಾನು ಇದ್ರ ಬಗ್ಗೆ ರೆಡಿ ಆಗ್ಬೇಕಾದ್ರೆ ನನಗೊಂದು ಮಾಹಿತಿ ಸಿಕ್ತು. ಸ್ವಿಟ್ಜರ್ಲ್ಯಾಂಡಿಂದ ಜರ್ಮನಿಗೆ 1800 ಕಿಲೋಮೀಟರ್ ಹೈವೇನಲ್ಲಿ ಹೋಗಬೇಕಾದ್ರೆ, ರೋಡ್ ಹೈವೇ ಇದೆ 1800 ಕಿಲೋಮೀಟರ್, ಲಿಕ್ಟನ್ ಶೇರ್ ಅಂತಕ್ಕಂಥ ಒಂದು ಪಟ್ಟಣ. ಅದು ಪಟ್ಟಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಿಪೆಂಡೆಂಟ್ ದೇಶ ಅಂತೆ. ಅದು ನಮ್ಮ ಒಂದು ಶಿವಾಜಿನಗರದಷ್ಟಾಗಲ್ಲ ಇರತಕ್ಕಂಥ ಒಂದು ದೇಶ. ಆ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಿಲ್ಡಿಂಗು ಬ್ಯಾಂಕೇನೆ. ಆ ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ಇದೇ ರೀತಿ ಮಾಡ್ತಾರಂತೆ. ಅಲ್ಲಿಯೂ ಕೂಡ ಭಾರತೀಯರ ಖಾತೆ ಇದೆಯಂತೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಬರೀ ಸ್ವಿಸ್ ಬ್ಯಾಂಕ್ ಆಯಿತು, ಅದೆಲ್ಲ ಬಿಟ್ಬಿಡೋಣ. ಸ್ವಿಸ್ ಬ್ಯಾಂಕಲ್ಲಿ ಇರೋದೇ ಸಾಕು ನಮಗೆ 24-25 ಸಾವಿರ ಕೋಟಿ ಅಂತಂದರೆ ಅದು ಕೂಡ ಬರ್ತಾ ಇಲ್ಲ. ಹಾಗಾದರೆ ಇಂಥವ್ರನ್ನ ಗುರುತಿಸೋದು ಹೇಗೆ? ಈ ಕಪ್ಪು ಹಣ ಇಟ್ಟಿರೋರನ್ನ ನಿಜಕ್ಕೂ ಇವ್ರ ಹತ್ರ ಇರ್ತಕ್ಕಂಥ ಹಣ ವಾಪಸ್ ತರೋಕ್ಕಾಗುತ್ತಾ? ಇವ್ರಿಗೆ ಶಿಕ್ಷೆ ಅನ್ನೋದು ಇದೆಯಾ? ಅದು ಸಾಧ್ಯನಾ? ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ. ಎಸ್, ವೆಲ್ಕಮ್ ಬ್ಯಾಕ್. ಸ್ವಿಸ್ ಶಾಕ್ ಬಿಗ್ ಡಿಬೇಟ್ನಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಕಪ್ಪು ಹಣವನ್ನು ಭಾರತಕ್ಕೆ ತರುವ ನಿಟ್ಟಿನಲ್ಲಿ ಸರ್ಕಾರಗಳ ಪಾತ್ರವೇನು, ಎಲ್ಲಿ ಸರ್ಕಾರಗಳು ಎಡವುತ್ತಾ ಇದೆ, ಯಾಕೆ ಎಡವುತ್ತಾ ಇದೆ ಅಂತ. ಮತ್ತೊಬ್ಬರು ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರು TJ ಅಬ್ರಹಾಂ ಅವರು. ಸರ್ ನಮಸ್ಕಾರ. ಅಬ್ರಹಾಂ ಅವರೇ, ಸರ್ ನನ್ನ ಪ್ರಶ್ನೆ ನಿಮಗೆ ಈಗಾಗಲೇ ನೇರವಾಗಿ ಗೊತ್ತಾಗಿರ್ಬೋದು. ಕಪ್ಪು ಹಣವನ್ನು ಭಾರತಕ್ಕೆ ತರುವ ನಿಟ್ಟಿನಲ್ಲಿ ಸರ್ಕಾರಗಳ ವಿಫಲತೆ ಯಾಕೆ? ಉದ್ದೇಶಪೂರ್ವಕವಾ ಅಲ್ವಾ ಅಂತ ತಾವೇನು ಹೇಳ್ತೀರಾ? ಕಪ್ಪು ಹಣ ಡಾರ್ಕ್ನೆಸ್, ಆ ಡಾರ್ಕ್ನೆಸ್ ಇಂದ ಚರ್ಚೆ ಮಾಡ್ತಾ ಇದೀವಿ. ಆ ಕತ್ಲಲ್ಲಿ ಹೆಂಗ್ರಿ ಅವ್ರು ಹುಡ್ಕೋದು ಅಂತ ಅವರು ಈಗ ಅವರು ಕತ್ಲಲ್ಲಿ ಒಂದು ಬಿಟ್ಬಿಟ್ರು ಬೇಡ, ನಾವು ತಂದೇ ಬಿಡ್ತೀವಿ ಅಂತ. ಹೌದು, ಈ ಕತ್ಲಲ್ಲಿದ್ದ ಜನ ಅದನ್ನ ನಂಬಿಟ್ರು, ತಂದೇ ಬಿಡ್ತಾರಪ್ಪ ಅಂತ. ಹೇಳಿದವರು ಕತ್ಲಲ್ಲಿದ್ರು, ಕೇಳಿದವರು ಕತ್ಲಲ್ಲಿದ್ರು. ಬಿಟ್ರು ಬೇಡ, ಇದು ಹಿಡ್ಕೋತು. ಈಗ ನಿಜವಾಗ್ಲೂ ಅಲ್ಲಿ ಹೋದಾಗ ಯು ಆರ್ ನಾಟ್ ಏಬಲ್ ಟು ಬ್ರಿಂಗ್ ಇಟ್. ಅಷ್ಟು ಈಸಿ ಅಲ್ಲ. ಈಗ 1,500 ಚಿಲ್ಲರೆ ಅಕೌಂಟ್ ಇದೆಯಲ್ಲ, ಅದರಲ್ಲಿ ಯಾರದ್ರಿ ನಿಜವಾದ ಅಕ್ರಮ ಸಕ್ರಮ ಅನ್ನೋದು ಹೆಂಗ್ ನೀವು ಐಡೆಂಟಿಫೈ ಐಡೆಂಟಿಫೈ ಎಲ್ಲವನ್ನೂ. ಈಗ ಈ ಸ್ಲಮ್ ಅಲ್ಲಿರೋನು ಏನಾಗ್ತದೆ ಅಂದ್ರೆ, ನೋಡಿದ್ರೆ ಸಾಮಾನ್ಯವಾಗಿ ಆ ಸೈಕಲ್ ಅಲ್ಲಿ ಓಡಾಡ್ತಾ ಇರ್ತಾನೆ, ಅವ್ರಿಗೊಂದು ಬೆಂಚ್ ಕಾರ್ನ ನೋಡಿದ ತಕ್ಷಣ ಉರಿತದೆ. ಇವ್ನು ಕಳ್ಳ ಎಲ್ಲಿಂದ ಸಂಪಾದಿಸ್ತಾ ಅಂತಾನೆ. ಅವ್ನು ನಿಜವಾಗ್ಲೇ ಕಷ್ಟಪಟ್ಟೆ ಸಂಪಾದಿಸಿರೋದು ಬೆಂಚ್ ಕಾರು. ಆದ್ರೆ ಇವ್ನ ಕಣ್ಣಿಗೆ ಇವ್ನು ನಮಗೆಲ್ಲಾ ಶೋಷಣೆ ಮಾಡಿ ಈ ಬೆಂಚ್ ಕಾರಲ್ಲಿ ಓಡಾಡ್ತಾನೆ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಅದೇ ರೀತಿ ಅಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಥವಾ ವಿದೇಶಿ ಬ್ಯಾಂಕ್ಗಳಲ್ಲಿ ಇಟ್ಟಿರೋ ಎಲ್ಲಾ ಅಕೌಂಟ್ಸು ಬ್ಲ್ಯಾಕೆ ಅಂತ ತೀರ್ಮಾನ ಆಗ್ಬಿಡ್ತು. ಸೈಕಲಾಜಿಕಲಿ ನಮ್ಮ ದೇಶದಲ್ಲಿ ಅದೊಂದು ಬಂದ್ಬಿಡ್ತು. ಅಲ್ಲಿ ಹೊರಗೆ ಇಟ್ಟಿರ್ಬೇಕಾದ್ರೆ ಏನೋ ತಪ್ಪಿರ್ಬೇಕಾಯ ಅಂತ. ಅರೆ ಬಾಬಾ, ನಮ್ಮಲ್ಲಿ ದಿ ಫಾರ್ಮ್ಯಾಲಿಟೀಸ್ ಇದೆಯಲ್ಲ, ಬಿಸ್ನೆಸ್ ಮ್ಯಾನಿಗೆ ಫಾರ್ಮ್ಯಾಲಿಟೀಸ್ ಇದೆಯಲ್ಲ, ಆ ಫಾರ್ಮ್ಯಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋತಿಗೆ ನಿನಗೆ ಬೇಜಾರಾಗ್ಬಿಟ್ಟು ದೇಶನೇ ಬಿಟ್ಬೇಡ ಅಂತ. ಅದನ್ನ ನಾವು ನಿರ್ಮಾಣ ಮಾಡಿಬಿಟ್ಟು ಈಗ ಒಂದ್ ಸ್ವಲ್ಪ, ನಾನು ಅದು ಬಿಜೆಪಿ ಅಂತ ಹೇಳ್ತಾ ಇಲ್ಲ, ಮನಮೋಹನ್ ಸಿಂಗ್ ಅವರು ಬಂದ ಮೇಲೆ ದೇರ್ ಹ್ಯಾಸ್ ಬಿನ್ ಸಮ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್, ಪ್ರಾಕ್ಟಿಕಾಲಿಟಿ ಬರ್ತಾ ಇದೆ, ಸಮ್ ಪ್ರಾಕ್ಟಿಕಲ್ ಥಿಂಕಿಂಗ್ ಬರ್ತಾ ಇದೆ. ಆ ಥಿಂಕಿಂಗಿನ ಪ್ರಾಸೆಸ್ ಅಷ್ಟು ಸುಲಭವಾಗಿ ನೀವು 4 ದಿನದಲ್ಲಿ ಬಂದ್ಬಿಡ್ತದೆ ರಿಸಲ್ಟ್ ಅನ್ನೋಕ್ಕಾಗಲ್ಲ. ಅಲ್ಲ, ಮೋದಿ ಅವರೇ 6 ತಿಂಗಳಲ್ಲಿ ತಂದ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಚುನಾವಣೆಗೆ ಮೊದಲು. ಹೇಳೋದು ಈಸಿ, ಆಡೋದು ಈಸಿ, ಮಾಡೋದು ಕಷ್ಟ ಅನ್ನೋದು ಈಗ ಅವ್ರಿಗೂ ಗೊತ್ತಾಗಿರ್ತದೆ. ಈಗ ಹೇಳಿದ ಮಾತನ್ನ ಕೇಳ್ಕೊಂಡು ನಾವು ಕುಣಿತೀವಲ್ಲ, ಅದನ್ನ ಸ್ಟಾಪ್ ಮಾಡಬೇಕು. ನಾವು ಸ್ವಲ್ಪ ವಿವೇಕದಿಂದ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಅಲ್ಲ, ಮೋದಿಗೆ ಮಣೆ ಹಾಕಿದ್ದು ಜನಗಳು, ಅವ್ರ ಮನಸ್ಸಲ್ಲೂ ಈ ಅಂಶ ಪ್ರಬಲವಾಗಿ ಕೂತಿತ್ತು. ಅಬ್ಸಲ್ಯೂಟ್ಲಿ. ಜನಗಳು ಮೋದಿಗೆ ಮಣೆ ಹಾಕಕ್ಕೂ ಇದು ಒಂದು ಅಂಶ ಅಂತ ಅನ್ಸುತ್ತಲ್ವಾ? ನೀನು ಈಗ ನೀವು ಹೇಳಿದ ಮಾತಿಗೆ ನಾನು ಒಬ್ಬ, ಐ ಆಮ್ ಆಲ್ಸೋ ವಿಕ್ಟಿಮ್ ಆಫ್ ದಟ್. ನಾನು ನಿಮಗೆ ನೆನಪಿದೆಯಲ್ಲೋ, ಕಮ್ ಆನ್ ಐಸೆ, ಇಫ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳಿದವನು ನಾನು. ಹೌದೌದು, ನಿಜ. ನಮ್ಮ ವೇದಿಕೆನೆಲ್ಲ ನಮ್ಮ ಇದೇ ಚಾನೆಲ್ ಎಲ್ಲ ಹೇಳಿದವನು. ಬಟ್ ನನಗೆ ಈಗ ಅದು ಪ್ರಾಕ್ಟಿಕಾಲಿಟಿ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ
ಮಾಡೇ ಮಾಡ್ತೀನಿ ಅಂತ ಬಂತ ಮೋದಿ ಕೈಯಲ್ಲೂ ಆಗಲ್ಲ. ಆಮೇಲೆ ಇವ್ರು ತರ್ತೀನಿ ಅಂತ ಹೇಳಿ ಇನ್ನು ಎಲ್ಲ ದುಡ್ಡು ಅಲ್ಲೇ ಇಟ್ಟಿದಾರ ಅಂತ ಅಲ್ಲ. ಈಗ ಅಲ್ಲೊಂದು ಅರವಿಂದ್ ಅವರೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅಲ್ಲಿ ತರ್ತೀನಿ ಅಂತ ಹುಡ್ಕಕ್ ಹೋದಾಗ ನಮ್ಮವ್ರೆ ಅಲ್ಲಿ ಒಳಗಿದ್ರೆ ಹುಡುಕಿ ಅಲ್ಲಿ ಹೋಗಿ ನೋಡಿದಾಗ ಅರ್ರೆ ನಮ್ಮವನೇ ಅವನಲ್ಲಪ್ಪ ಇದು ಯಾವ್ದೇ ಅಂತ. ನಾನು ಈ ಪೊಲೀಸ್ನವರು ಕೆಲವು ಕಡೆ ರೈಡ್ಗೆ ಹೋಗ್ತಾರೆ. ಆ ರೈಡ್ಗೆ ಹೋದಾಗ ಇಸ್ಪೀಟು ಭಯಂಕರ ನಡೀತಾ ಇದೆ, ಇಲ್ಲಿಗಲ್ ಗ್ಯಾಂಬ್ಲಿಂಗ್ ಅಂತ ಓಡಾಕ್ತಾರೆ. ಅಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರ್ ತಮ್ಮನೇ ಆಡ್ತಾ ಇರ್ತಾನೆ ಅಲ್ಲಿ. ಅವಾಗ ಏನ್ ಮಾಡ್ತಾನೆ ಅವನು? ಇದು ಆಗಿರೋದು ಇವಾಗ. ಎಸ್ ನಿಮ್ಮ ಮಾತಿನ ತೀಕ್ಷ್ಣತೆ ಅರ್ಥ ಆಯ್ತು ಖಂಡಿತವಾಗಿ. ಸೊ ಮತ್ತೆ ನಾನು ವಾಪಸ್ ಬರ್ತಾ ಇದ್ದೀನಿ ಸರ್. ಒಂದು ಇಲ್ಲಿ ಅಶೋಕ್ ಏನಂತಂದ್ರೆ ಯಾವಾಗ ಈ ಕಪ್ಪು ಹಣ ಅನ್ನೋದು ನಮ್ಮ ಜನಗಳ ಬಾಯಿಗೆ ಯಾವಾಗ ಕಿವಿ ಕೇಳಿಸ್ತೋ ಅದಾದ ನಂತರ ಆದಂತಹ ಬೆಳವಣಿಗೆ ನೋಡಿ. 2011-12ನೇ ಇಸ್ವಿನಲ್ಲಿ ನಮ್ಮ ದೇಶದಲ್ಲಿ ಹಿಂದೆಂದೂ ಕಂಡು ಕೇಳಿರಿಯದ ರೀತಿಯಲ್ಲಿ ಚಿನ್ನದ ಬೆಲೆ ಕಡಿಮೆ ಆಯಿತು. ಅಂದರೆ ಆಲ್ಮೋಸ್ಟ್ ಚಿನ್ನದ ಬೆಲೆ ಆ ಟೈಮಲ್ಲೇ ಅಲ್ಲಿ ತನಕನೂ ಏರು ಥರದಲ್ಲೇ ಸಾಕ್ತಾ ಇದ್ದಿದ್ದು ರಪ್ ಅಂತ ಬಿದ್ದೋಯ್ತು. ಆಮೇಲೆ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಯಿತು. ಎಂತ ಅಂದರೆ ತಾಲೂಕ್ ಸೆಂಟರ್ಗಳಲ್ಲೂ ಕೂಡ ಸಣ್ಣ ತಾಲೂಕ್ ಸೆಂಟರ್ಗಳಲ್ಲೂ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಯಿತು. ಏನು ಹೇಳುತ್ತಿದ್ದು? ನಮ್ಮ ದೇಶಕ್ಕೆ ಬೇರೆ ಜಾಗದಲ್ಲಿ ಇರ್ತಕ್ಕಂಥ ಹಣ ವಾಪಸ್ ಬರ್ತಾ ಇದೆ, ಚಿನ್ನದ ರೂಪದಲ್ಲಿ ಬಂತು, ಚಿನ್ನದ ಆಮದು ಜಾಸ್ತಿ ಆಯಿತು, ಚಿನ್ನದ ರೇಟ್ ಕಡಿಮೆ ಆಯಿತು. ಆಮೇಲೆ ಅಲ್ಲಿ ತಂದು ದುಡ್ಡೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡಿಕೊಂಡ್ರು. ಇದು ಏನೋ ಶುರು ಆಯಿತು ರಿಯಲ್ ಎಸ್ಟೇಟ್. ಅವಾಗಲಾದರೂ ಸರ್ಕಾರಗಳು ಎಚ್ಚೆತ್ಕೋಬಹುದಾಗಿತ್ತಲ್ವಾ? ಖಂಡಿತವಾಗ್ಲು ಏನಾಗ್ತಿದೆ ಅಂದ್ರೆ ದೊಡ್ಡ ಅನೇಕ ಉದ್ಯಮಿಗಳೇನಿದ್ದಾರೆ ಅವ್ರ ಮನೆಯಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ನೀವು ಅವ್ರ ಬೇಸ್ಮೆಂಟ್ಗಳಲ್ಲಿ ಯಾರೋ ಒಬ್ರು ಒಂದು ಫೇಮಸ್ ಉದ್ಯಮಿ, ಹೆಸರು ತೆಗಿಯೋದು ಬೇಡ ಇಲ್ಲಿ, ಅವರು ಅವ್ರು ತೀರೋದಾಗ ಅವ್ರದ್ದೊಂದು ಮಾಲ್ ಇತ್ತು. ಆ ಮಾಲಲ್ಲಿ 100 ಫೀಟ್ ಇಂಟು 100 ಫೀಟ್ ಇಂಟು 10 ಫೀಟ್ ಅಷ್ಟು ಫುಲ್ ಕ್ಯಾಶ್ ಇತ್ತಂತೆ. ಕ್ಯಾನ್ ಯು ಇಮ್ಯಾಜಿನ್ ಎಷ್ಟು ಕ್ಯಾಶ್, ಎಷ್ಟು ಕೋಟ್ಯಾಂತರ ರೂಪಾಯಿ ಇರ್ಬೋದು ಅಂತ. ಈ ರೀತಿ ಒಬ್ಬ ಉದ್ಯಮಿ ಹತ್ರ ಇದ್ರೆ ಈಸ್ ಓನಿಂಗ್ 8 malls and 100 liquor shops in UP and is no more. ಬಟ್ ಪ್ರತಿ ರಾಜ್ಯದಲ್ಲಿ ಎಷ್ಟು ಜನ ಇರ್ಬೋದು ಆ ಥರ? ಎಷ್ಟು ಜನ ಲಿಕ್ಕರ್ ಉದ್ಯಮ ಮಾಡ್ತಿರ್ಬೋದು? ಎಸ್ ಅಂದ್ರೆ ರಾಜೀವ್, ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಸರ್ಕಾರ ಜನಗಳಿಗೆ ಮಂಕ್ ಬುದ್ಧಿ ಎರ್ಚಲ್ ಸಾಕು. ಅದು ಬಿಟ್ಬಿಡಿ ಆ ಸ್ವಿಸ್ ಅನ್ನೋದನ್ನ. ನೀವು ಮನಸ್ಸು ಮಾಡಿದ್ರೆ ಅದೇ ಹಣ ಏನು ಬರಬೇಕು ಅನ್ಕೊಂಡಿದ್ರೆ ಅದನ್ನ ನಮ್ಮ ದೇಶದಲ್ಲೇ ತೆಗಿಬೋದು. ನೀವು ಇಲ್ಲೇ ಇದೆ, ಅಷ್ಟು ದುಡ್ಡು ಇಲ್ಲೇ ಇದೆ. ಅಷ್ಟು ದುಡ್ಡು ಇಲ್ವಾ ಇಲ್ಲಿ? ಆರಾಮಾಗಿ ತೆಗಿಬೋದು. ಮಂಕು ಬುಜಿ ಅರ್ಥ ಬಿಟ್ಬಿಡಿ ಅಂತಕ್ಕಂಥದ್ದು ಆ ಕೆಲಸದಲ್ಲಿ. ಆಬ್ವಿಯಸ್ಲಿ ನಾವು ಪೊಲಿಟಿಕಲ್ ವಿಲ್ನೆಸ್ ಬೇಕು ಒಂದು. ಎರಡನೇದು ಪೊಲಿಟಿಕಲ್ ವಿಲ್ ಇದ್ರೆ ಸಾಕಾಗಲ್ಲ. ಈ ಅಡ್ಮಿನಿಸ್ಟ್ರೇಷನ್ ಅನ್ನ ರಿಫಾರ್ಮ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅನ್ನುವಂತಹ ಇಂಟೆಲಿಜೆನ್ಸ್ ಕೂಡ ಬೇಕು. ಯಾಕೆ ನಮ್ಮ ಸರ್ಕಾರದ ಅಥವಾ ಮೋದಿ ಸುತ್ತಮುತ್ತ ಅಂತವ್ರು ಇಲ್ಲ? ನಾವು ಕೇವಲ ಮೋದಿ ಸರ್ಕಾರ ಈಗ ಬಂದು 8 ತಿಂಗಳ ಆದ ತಕ್ಷಣನೇ ನಾವು ಇದು ಮಾಡ್ತೀವಿ, ಕಂಪ್ಲೀಟ್ ಇವ್ಯಾಲ್ಯೂಯೇಟ್ ಮಾಡಕ್ಕಾಗ್ಲಿಲ್ಲ. ಬಟ್ ಯಾವಾಗ ರೈತರ ಪರವಾಗಿ ಸುಗ್ರೀವಾಜ್ಞೆ ಮೂಲಕ ತರ್ತೀವಿ ಅಂದಾಗಲೇ ಗೊತ್ತಾಗ್ತಾ ಇದೆ ಈಗ ವಿಷಯಾಂತರ ಅಂತ ಹೇಳಿ ಅದು ಬೇಡ. ಆದ್ರೆ ನಾವು ಆ ಹಣ ಇಲ್ಲಿ ಬರ್ತಾ ಇದೆ ಅಂದ್ರೆ 2000ದಿಂದ ಮೊದಲು ಅಲ್ಲಿತ್ತು ಅಂದ್ರೆ ಆ ಟ್ರಾನ್ಸಾಕ್ಷನ್ ಎಲ್ಲಾಗಿದೆ, ಹೇಗಾಗಿದೆ, ಎಲ್ಲಿ ಯಾವ ರೀತಿ ಎಕ್ಸ್ಪೋರ್ಟ್ ಆಯ್ತು. ನಾವು ಲಿಬರಲೈಸೇಷನ್ಗೆ ಒಪ್ಕೊಂಡ್ಬಿಟ್ವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂತ ಹೇಳಿ ಗ್ಯಾಟ್ಗೆ ಅಗ್ರಿಮೆಂಟ್ಗೆ ನಾವು ಸೈನ್ ಹಾಕ್ಬಿಟ್ಟಿದೀವಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಗ್ರಿಮೆಂಟ್ ಮಾಡ್ಬಿಟ್ಟು ಇವು ಎಲ್ಲವನ್ನ ಯೋಚನೆ ಮಾಡಬೇಕಾದ್ರೆ ನಮ್ಮ ಭಾರತದ ಸಂಪತ್ತು ಅದು ಬಡವನ ಸಂಪತ್ತು, ಕೆಲವು ವರ್ಗದ ಕಡೆ ಕ್ರೋಢೀಕರಣ ಆಗಬಹುದಾ ಈ ಆಲೋಚನೆ ಆಗಿದೆ ಈಗಾಗಲೇ ಆಲ್ರೆಡಿ. ಅದನ್ನ 92 ನಲ್ಲೇ ಯೋಚನೆ ಮಾಡಬೇಕಾಗಿತ್ತು. ನಾವು 92 ನಲ್ಲಿ ಯೋಚನೆ ಮಾಡೋದಕ್ಕೆ ಸೊತ್ತಿದೀವಿ. ಈಗ ನಮಗೆ ಇರುವಂತದ್ದು ಆಲೋಚನೆ ಒಂದೇ ಆಗಿರಬೇಕು. ಈ ಹಣವನ್ನ ನಾವು ಯಾವ ರೀತಿ ತರಬಹುದು, ಅದನ್ನ ಇಡೀ ಭಾರತದಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ ನಾವು ಯಾವ ರೀತಿ ಬಳಸಬಹುದು ಅಂತದಕ್ಕೊಂದು ಇನ್ವೆಸ್ಟಿಗೇಷನ್ ಟೀಮ್ ಬೇಕು, ಎಕ್ಸ್ಪರ್ಟ್ ಟೀಮ್ ಬೇಕು. ಆದ್ರೆ ನಾವು ಹೇಳ್ತಾನೆ ಹೋಗ್ತಾ ಇದೀವಿ ಇವನು ಕಳ್ಳ ಇದ್ದಾನೆ, ಕಳ್ಳನ ಹಿಡಿತೀವಿ ಅಂತ ಹೇಳಿ. ನಾವು ಕಳ್ಳ ಇದ್ದಾನೆ, ಕಳ್ಳನ ಹಿಡಿತೀವಿ ಅನ್ನೋದಕ್ಕಿಂತ ಇವನು ಕಳ್ಳ ಇದ್ದಾನೆ, ಕಳ್ಳನ ಜೇಬಲ್ಲಿ ಬಂಗಾರ ಇದೆ, ಅದನ್ನ ತಕೊಂಡು ಬರ್ತೀವಿ ಅಂತ. ಕಳ್ಳ ಯಾಕೆ ಜೇಬಲ್ಲಿ ಇಟ್ಕೊಂಡಿರ್ತಾನೆ? ಇದಕ್ಕಾಗಿ ಬಹಳ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. 2006ರಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಭಾರತೀಯರ ಕಪ್ಪು ಹಣದ ಪ್ರಮಾಣ 41,400 ಕೋಟಿ. 2008ರಲ್ಲಿ ರುಪೀಸ್ ಅಲ್ಲಿ $ಡಾಲರ್ ಅಲ್ಲಿ ಅಲ್ಲ, ನಮ್ಮ ಹತ್ರ ಇರೋದು ರುಪೀಸ್, ಕೋಟಿ ರೂಪಾಯಿ, 41,400 ಕೋಟಿ ರೂಪಾಯಿ. 2008 ಅಂದ್ರೆ 2 ವರ್ಷ ಆದ ನಂತರ ಅದು ಕೇವಲ 15,400 ಕೋಟಿಗೆ ಇಳಿಯುತ್ತೆ. ಅಂದ್ರೆ ಮಿಕ್ಕಿದಂತಹ 25,000 ಕೋಟಿ ತೆಗೆದುಬಿಟ್ಟಿದ್ದಾರೆ ದುಡ್ಡು. 2013ಕ್ಕೆ ಬಂದಾಗ ಅದು 14,000 ಕೋಟಿ ಇನ್ನೂ ಇಳಿಯುತ್ತೆ.
ಇಲ್ಲೇ ನಮ್ಗೆ ಉತ್ತರ ಗೊತ್ತಾಗುತ್ತೆ. ಜನಗಳು ಯಾರೂ ಕೂಡ ಪೆದ್ರಲ್ಲ. ಅವ್ರಿಗೆ ಕಪ್ಪು ಹಣ ಮಾಡಕ್ ಗೊತ್ತಿರೋನಿಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ ಗೊತ್ತಿರೋದಿಲ್ವಾ? ಏನ್ ಹೇಳ್ತೀರಾ ವಿಶ್ವನಾಥ್? ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಒಂದೇನು ಗೊತ್ತಾ, ಯು ಪುಟ್ ಇಟ್ ಬ್ಯೂಟಿಫುಲಿ. ನಮ್ಮಲ್ಲಿ ಕೊಟ್ಟಿರೋ ಸಾಲವನ್ನ ಭಾರತ ದೇಶದಲ್ಲಿ ವಾಪಸ್ ತಗೊಳ್ಳೋದು ಕಷ್ಟ. ಹೌದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಬ್ಯಾಂಕಲ್ಲಿ ಯಾವ ತರಹ ಹೇಳ್ತಾ ಇದೆ ನಿಮಗೆ ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ ಬೇರೆ ದೇಶದಲ್ಲಿ ಇಟ್ಟಿರುವಂತಹದ್ದು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಸೈನ್ ಮಾಡಿರೋದನ್ನ ನೀವು ಕೊಡಿ ಕೊಡ್ತಾರಾ? ಯಾರು ಕೊಡಲ್ಲ. ನಂಬರ್ 2 ಪಾಯಿಂಟ್ ಇನ್ನೊಂದು ಏನು ಗೊತ್ತಾ, ದಟ್ ಆಲ್ಸೋ ಯು ಮೆನ್ಷನ್ 2011ಕ್ಕೆ ಫ್ರೆಂಚ್ ನಮ್ಮ ಭಾರತ ದೇಶಕ್ಕೆ ಕೊಡ್ತು. 3 ವರ್ಷದಲ್ಲಿ ಯಾರಲ್ಲಿ ದುಡ್ಡು ಯಾರು ದುಡ್ಡು ಇಟ್ಟಿರಲ್ಲ. ನಂತರದಲ್ಲಿ ಈ ಸರ್ಕಾರ ಏನ್ ಮಾಡ್ತು ಅಂತ ಒಂದು ಹೇಳ್ತೀನಿ. ದೇರ್ ಇಸ್ ಎ ಲಿಮಿಟ್ ಸ್ವೇರಿಂಗ್ ಇನ್ ಸರ್ವ್. ಯಾಕಂದ್ರೆ ಲೆಟ್ ಅಸ್ ಬಿ ಇಂಪಾರ್ಷಿಯಲ್. ಕೇವಲ ಒಂದು 8 ತಿಂಗಳಾಯ್ತು. 60-57 ವರ್ಷ ಅವರಿಗೆ ಅವಕಾಶ ಕೊಟ್ಟು ಈ ಏನು ಮಾಡಿದೆ 8 ತಿಂಗಳಲ್ಲಿ ಇವ್ರ ತಲೆ ಮೇಲೆ ಕಲ್ಲೆರ್ಚೋದು, 5 ವರ್ಷದ ಮೇಲೆ ಕಲ್ಲೆರ್ಚೋಣ, ಕೆಸರೆ ಹಚ್ಚೋಣ. ಲೆಟ್ ಮಿ ಫಿನಿಶ್ ಇಟ್ ಪ್ಲೀಸ್, ಲೆಟ್ ಮಿ ಫಿನಿಶ್. ಇವಾಗ ಲೆಟ್ ಮಿ ಫಿನಿಶ್. 8 ವರ್ಷದಿಂದ 8 ತಿಂಗಳಲ್ಲಿ ಅವ್ರು ಏನ್ ಮಾಡೋದು, ಸ್ವೇರಿಂಗ್ ಅಂಡ್ ಸೆರೆಮನಿ, ನೆಕ್ಸ್ಟ್ ಡೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ರು. ಮಧ್ಯ ತಲೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಪೋಕಿಂಗ್ ದ ನೋಸ್. ಅವ್ರು ಮಾಡೋ ಹಾಗೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮಾರ್ಚ್ 31 ಒಳಗಡೆ ನೀವು ಕೊಡಬೇಕು ಹೇಳಿದ್ದಾರೆ. ಈಗ ಏನಾಗಿದೆ ಅಂದ್ರೆ 628ರಲ್ಲಿ 350 ಮಾತ್ರ ಮಾಡಿದ್ದಾರೆ. ಅದರ ಟೆನ್ಷನ್ ಏನು ಅಂದ್ರೆ ಮಾರ್ಚ್ 31 ಒಳಗಡೆ ಮುಗಿಸ್ಬೇಕು, ಇಲ್ಲ ಅಂದ್ರೆ ಟೈಮ್ ಫ್ಯಾಕ್ಟರ್ ಇದೆ, ಅದರದ್ದು ಇದಾಗ್ಬಿಡುತ್ತೆ. ಒಂದು ನಿಮಿಷ ಮುಗಿಸ್ತೀನಿ ಸರ್. ಮಾತ್ರ ಐ ವಿಲ್ ನಾಟ್ ಎಂಡಾರ್ಸ್, ಸೊ ಮೀನ್ ಇಟ್ ಐ ರಿಪೋರ್ಟ್. ಈಗ ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ. ತಾವು ಬಿಜೆಪಿನವರು ಮಾತಾಡಿದ್ರು. ನಾನೇ ಹೇಳಿದ್ದೆ ಈ ದೇಶದ ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ. Developed country will dictate a developing country in so many aspects. It is not that easy. Practically, as a congressman, we said we have ruled. We said so many investigation, Interpol, all we have used. That is. But next step, but special investigation. The question is about. Let's come to that. No. Let me finish. 3 ವರ್ಷದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಲಿಕ್ಕೂ ಅವರು ತಯಾರಾಗಿಲ್ಲ. Congress. That is the blunder. ಅಲ್ಲ, but what is the result? ನಾವು ಕೇಳ್ತಾ ಇರೋದು ಇವತ್ತು 60 ಜನಗಳ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ವಾಟ್ ಇಸ್ ದ ರಿಸಲ್ಟ್? ನಮಗೆ ಅವ್ರು ಮಾಡಿದ್ರು, ಇವ್ರು ಬಿಟ್ಟು, ಜನಗಳಿಗೆ ಅದು ಬೇಕಾಗಿಲ್ಲ. ನಾನು ನಿಮ್ಗೆ ಹೇಳೋದು ಹಾಗಲ್ಲ ಸರ್. ನಿಮಗೆ 2011ರಲ್ಲಿ ಬಂದಾಗ 2014 ತನಕ ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನನಗೆ ಚಂದ್ರಶೇಖರ್ ಉತ್ತರ ಕೊಡಬೇಕು, ಅಬ್ರಾಮ್ ಅವರು ಕೊಡಬೇಕಾಗುತ್ತೆ. ಓಕೆ, ಯಾರಿಗಾದ್ರೂ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎರಡೂ ಸರ್ಕಾರದಲ್ಲಿ ಇದ್ದಂತಹವರಿಗೆ ನಿಜವಾಗ್ಲೂ ಹಣವನ್ನು ವಾಪಸ್ ತರಬೇಕು ಅನ್ನೋ ಬದ್ಧತೆ ಇದ್ದಿದ್ರೆ ಯಾಕೆ ಅದನ್ನ ರಹಸ್ಯವಾಗಿಡಬಹುದಾಗಿತ್ತಲ್ವಾ? ಯಾಕೆ ಸ್ಫೋಟ ಮಾಡಬೇಕಾಗಿತ್ತು? ಈಗ ನಾವೇ ಮಾತಾಡ್ಕೋತಾ ಇದೀವಿ, ನಾವು ಹೇಳಿದ್ವಿ ಇಂತಿಂತವ್ರು ಇದ್ದಾರೆ, ದುಡ್ಡೆಲ್ಲ ವಾಪಸ್ ತಂದ್ಬಿಟ್ರಲ್ವಾ? ಬೇಡಪ್ಪ, ನಿಜವಾಗ್ಲೂ ತರಬೇಕು ಅಂತ ಅಲ್ಲ ಕಾಂಗ್ರೆಸ್ ಅವರಲ್ಲ ಸರ್, ನಾನು ಹೇಳ್ತಾ ಇರೋದು ಸರ್ಕಾರಗಳು ಇಡೀ ಕಾರ್ಯಾಚರಣೆಯನ್ನ ರಹಸ್ಯವಾಗಿಟ್ಟು ದುಡ್ಡನ್ನ ತರಬಹುದಾಗಿತ್ತು. ಮಾತ್ಗೂ ನೀವು ಇಟ್ಟಿದ್ದೀರಾ ಒಂದು ಯಾಕೆ ಇದನ್ನ ಸ್ಫೋಟ ಮಾಡ್ಬೇಕಾಯ್ತು? ಅಬ್ರಾಮ್ ಏನ್ ಹೇಳ್ತೀರಾ? ಅರವಿಂದ್ ಅವರೇ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ಇಟ್ಟಿಲ್ಲ ಅಂತ ಒಪ್ಕೋಣ, ಬಿಜೆಪಿನವ್ರು ಹೇಳ್ತಾರೆ ಅವರು ಇಟ್ಟಿಲ್ಲ ಅಂತ. ನಂದೊಂದು ಸಲಹೆ ಇದೆ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಒಂದು ಸಲಹೆ ಕೊಡ್ಬೋದು. ಅಲ್ಲಿ ನಮ್ಮ ವಿಶ್ವನಾಥ್ ಅವರು ಒಪ್ಕೋತಾರೆ ಅಂತ ನನಗೆ ಅನಿಸ್ತದೆ. ಈಗ ಅಲ್ಲಿಟ್ಟಿರೋದು ಕಪ್ಪಣ, ಹೌದು. ಇಲ್ಲಿ 100 by 10 ಅಲ್ಲಿ ಮುಚ್ಚಿಟ್ಟಿದ್ರಲ್ಲ, ಅದು ಕಪ್ಪಣ. ಓಕೆ, ಈಗ ಲೀಗಲೈಸ್ ಮಾಡೋಣ. ಯಾವ್ದನ್ನ? ಕರೆನ್ಸಿ ಅಬೌವ್ 50 rupees ಈಸ್ ನಾಟ್ ಕರೆನ್ಸಿ ಅಟ್ ಆಲ್. ಟ್ರಾನ್ಸಾಕ್ಷನ್ ಎಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲೇ ನಡೀಲಿ ಅಂತ ಬಿಟ್ಬಿಡೋದು. ಅವಾಗ ಈ ಪೇಪರ್ ಎತ್ಕೊಂಡು ಏನ್ ಮಾಡ್ತಾರೆ, ಎಲ್ಲ ಜೋಬ್ ತುಂಬಿಕೊಂಡು ಓಡಾಡೋದು. ಹಂಗಾದ್ರೆ ನಾವು ಈ ಕಡೆ ಜೋಬ್ ಇಷ್ಟು, ಈ ಕಡೆ ಜೋಬ್ ಇಷ್ಟು, ಇದನ್ನ ಏನ್ ಮಾಡ್ತಾರೆ? ಇಷ್ಟು ಬಂಡಲ್ಗಳನ್ನ ಎತ್ಕೊಂಡು ಏನ್ ಮಾಡ್ತಾರೆ ಇದನ್ನ? ಅದಕ್ಕೆ 2005 ಗಿಂತ ಹಿಂದ್ಗಡೆ ಕರೆನ್ಸಿ RBI ಇಂದ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ದೇಶದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಹತ್ರ ಹೋಗದೆ ಇರ್ತಕ್ಕಂಥ ಎಷ್ಟೋ ಜನಗಳಿದ್ದಾರೆ, ಎಷ್ಟು ಪಾಪ್ಯುಲೇಷನ್. ಅದು ಒಂದು ವರ್ಗ ಆಯ್ತು ನೀವು ಹೇಳಿದ್ದು. ಇನ್ನೊಂದು ವರ್ಗ ಇದೆ, ಇನ್ನೊಂದು ವರ್ಗ ಇದೆ. ಅವ್ರೇನ್ ಗೊತ್ತಾ, ದೇ ನೋ ಎವ್ರಿಥಿಂಗ್ ಅಬೌಟ್ ಬ್ಯಾಂಕ್, ಸ್ಟಿಲ್ ಎಲ್ಲ ಮೊಬೈಲ್ ನಲ್ಲಿ ಮಾಡ್ತಾರೆ. ನಾವೇ ತಗೊಳ್ಳಿಯಪ್ಪ, ಆಪ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡೆ ಬಿಲ್ ಕಟ್ತೀನಿ, ಲೈಟ್ ಬಿಲ್ ಕಟ್ತೀನಿ, ವಾಟರ್ ಬಿಲ್ ಕಟ್ತೀನಿ, ನಾನು ಇನ್ನೊಬ್ರ ಅಕೌಂಟ್ ದುಡ್ಡು ಹಾಕ್ತೀನಿ. ನಾನು ಯಾಕೆ ಬ್ಯಾಂಕ್ ಹೋಗ್ಬೇಕು? ಗ್ಯಾಸ್ಗೆ ಸಬ್ಸಿಡಿಗೆ ಪ್ರತಿಯೊಬ್ರು ಹೋಗಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡವ್ನೆ. ಹೌದು.
ದಿ ವೆರಿ ಸೇಮ್ ಫೆಲೋ ಹೂ ಡಸ್ ನಾಟ್ ವಾಂಟ್ ಟು ಗೋ ಟು ದಿ ಬ್ಯಾಂಕ್, ನಮಗೆ ಗೊತ್ತಿಲ್ಲಪ್ಪ ತಿಳುವಳಿಕೆ ಇಲ್ಲ ಅಂದವನು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾನೆ. ಹೌದು, ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ಸಬ್ಸಿಡಿ ದುಡ್ಡು ಸಿಗಲ್ವಲ್ಲ. ಟ್ರಾನ್ಸಾಕ್ಷನ್ ಮಾಡೋದು ಬೇರೆ. ಸರ್, ಈಗ ಯಾಕೆ ಪೊಲಿಟಿಕಲ್ ಪಾರ್ಟೀಸ್ ಈ ಬ್ಲಾಕ್ ಮನಿನ ತರೋದಕ್ಕೆ ವಾಪಸ್ ಇಂಡಿಯಾಗೆ ತರೋದಕ್ಕೆ ಯಾಕೆ ಅವ್ರು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಕೇಳಿದ್ರೆ, ಸೊ ಈಗ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಇವತ್ತೇನು ಇವರು 1195 ಜನ ಲಿಸ್ಟ್ ಮಾಡಿದ್ದಾರೆ. ಸೊ ಅದು ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ ಎಲ್ಲರೂ ಇದ್ದಾರೆ. ಅಲ್ಲ ಸಾರಿ ಅಲ್ಲ, ಕನ್ಫ್ಯೂಷನ್ ಅಲ್ಲ, ಅಲ್ಲ ಎಲ್ಲ ಪಾರ್ಟಿನವರು ಇದ್ದಾರೆ. ನನ್ನ ಹತ್ರ 1995 ಬಾಲ್ ಠಾಕ್ರೆ ಫ್ಯಾಮಿಲಿಯಿಂದ ಹಿಡಿದು ವಸಂತ್ ಸಾತೆ ಫ್ಯಾಮಿಲಿಯಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಲೀಡರ್ಸ್ ಇದ್ದಾರೆ. ಹೆಸರು ಹೇಳಿ. ಇಲ್ಲ ವಿಶ್ವನಾಥ್ ಸಾಹೇಬ್ರೆ, ತುಂಬಾ ಬೇಜವಾಬ್ದಾರಿ ವಿಶ್ವನಾಥ್ ಸಾಹೇಬ್ರೆ, ಬಿಜೆಪಿ ಅವ್ರ ಹತ್ರ ಬ್ಲಾಕ್ ಮನಿ ಇಲ್ವಾ? ಇಲ್ಲ, ಎಲ್ಲ political parties ಬ್ಲಾಕ್ ಮನಿ ಇಲ್ವಾ? ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ಇರೋ ಲಿಸ್ಟ್ ನಲ್ಲಿ ಕೂಡ ಬಿಜೆಪಿನವ್ರು ಕಲ್ವಾ? 1195 ಜನಗಳ ಹೆಸರಲ್ಲಿ ಅವರು ಹೇಳ್ತಿದ್ದಾರೆ. ಅದ್ರಲ್ಲಿ ಯಾರು ಬಿಜೆಪಿ ಜೊತೆ ಅಫಿಲಿಯೇಟ್ ಆಗಿಲ್ವಾ? ಅಲ್ಲ, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾರು ಅಫಿಲಿಯೇಟ್ ಆಗಿಲ್ವಾ? ಅಲ್ಲ, ಇಲ್ಲ ಪಾರ್ಟಿ ಅಲ್ಲ ಸರ್, ಆರೋಪ ಮಾಡೋದಾದ್ರೆ ಎಕ್ಸಾಕ್ಟ್ ಗೊತ್ತಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋದು. ನಾನು ಆಸ್ ಎ ಕಾಂಗ್ರೆಸ್ ಮ್ಯಾನ್, ಮೋದಿ, ನರೇಂದ್ರ ಮೋದಿ ವರ್ಸಸ್ ಮನಮೋಹನ್ ಸಿಂಗ್. Manmohan Singh is an authority for a World Bank and Prime Minister of India. He failed to convey the message what is a to black people. money. People. Okay. ಅವನಿಗೆ ಗೊತ್ತಾಗಲಿಲ್ಲ. ಇವರು ಬೇಗ ಅವಸರದಲ್ಲಿ ಆತುರತೆಯಿಂದ ತಮಗೆ ಯಾವುದೋ ಒಂದು ದೃಷ್ಟಿಕೋನದಿಂದ ಜನಗಳ ಮುಂದೆ ಹೇಳ್ಬಿಟ್ರು, ನಾವೆಲ್ಲ ಹಿಂಗೆ ಕಪ್ಪು ಹಣ ಇದೆ ಇಷ್ಟು ದೇಶದಲ್ಲಿ. ಅಲ್ಲ, ಇಲ್ಲಿ ಒಂದೇನಾಗುತ್ತೆ ಗೊತ್ತಾ, ಒಂದ್ ವೇಳೆ ನಿಮ್ಮ ಮಾತನ್ನ ಹೋಗ್ತೀನಿ, ಒಂದ್ ವೇಳೆ ಮೋದಿ ಅವರ ಈ ಹೇಳಿಕೆ ಏನಿತ್ತು, ನಾನು ದುಡ್ಡನ್ನು ವಾಪಸ್ ತರ್ತೀನಿ ಅಂತ, ಅದರಲ್ಲಿ ನಿಜಕ್ಕೂ ಅವ್ರೇನಾದ್ರು ಫೇಲ್ ಆದ್ರೆ, ಅವರ 5 ವರ್ಷದ ಆಡಳಿತಾವಧಿಯಲ್ಲಿ 6 ತಿಂಗಳ ಬಿಟ್ಕೊಳ್ಳೋಣ, ಫೇಲ್ ಆದರೆ ಜನಗಳು ಕೊಟ್ಟಿರ್ತಕ್ಕಂಥ ಮತ ಏನಿದೆ ಬಿಜೆಪಿಗೆ, ಅದು ನಿಜಕ್ಕೂ ಕೂಡ ಅನ್ಯಾಯದ ಮತಗಳಾಗ್ಬಿಡ್ತವೆ. ತಲೆ ಎತ್ತಕ್ಕಾಗಲ್ಲ ಮೋದಿ ಆ ವಿಚಾರದಲ್ಲಿ. ಈಗ ನೋಡಿ, ಆಮ್ ಆದ್ಮಿ ಅವರು ಈಗ ಈ ಸರ್ತಿ ಚುನಾವಣಾ ಪ್ರಚಾರದಲ್ಲಿ ಕರೆಂಟ್ ಬಿಲ್ಲು, ವಾಟರ್ ಬಿಲ್ನ 50% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಪ್ರಾಕ್ಟಿಕಾಲಿಟಿ ಹೇಳ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಇವತ್ತು ಅವ್ರು ನಾಳೆ ಬಹುಮತ ಬಂದು ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್? ನೀವು ಮುಖ ತೋರ್ಸಕ್ಕಾಗುತ್ತಾ ದೇಶದ ಜನಗಳಿಗೆ? ಆಗಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆಮೇಲೆ ಮೋದಿ ಅವರು ಕೂಡ ಅಷ್ಟು ಸುಲಭವಾಗಿ ಹೇಳಿಕೆ ಕೊಟ್ಟಿರ್ಲಿಕ್ಕಿಲ್ಲ. ಹಂಗೆ ರಾಜಕಾರಣಿಗಳ ಉದ್ದೇಶ ನಾವು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಇಲ್ಲ. 5 ವರ್ಷ ನಮಗೊಂದು ಮೆಜಾರಿಟಿ ಬೇಕು, ಅದಕ್ಕೆ ಏನೇನು ಬೇಕು ರಾಜಕಾರಣಿಗಳು ಅಂತ ಜನರಲೈಸ್ ಮಾಡಬೇಡಿ ಸರ್. ಬದ್ಧತೆ ಇರತಕ್ಕಂತ ರಾಜಕಾರಣಿಗಳು ನೋಡಿ, ಅದರಲ್ಲಿ ನೀವು ರಾಜಕಾರಣಿಗಳು ಅಂದಾಗ ಅದರಲ್ಲಿ ನೆಹರು ಅವರಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಮೋದಿ ಅವ್ರ ತನಕ ಬಂದ್ಬಿಡ್ತಾರೆ. ನೆಹರು ಅಪ್ರೋಚ್ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ. ನೆಹರು ಮಾಡರ್ನ್ ಥಿಂಕಿಂಗ್. When wealth accumulates, men will decay. Money, what money earns. Sir, money, what money earns. These are all businessmen. ನಮ್ಮ ಯಾರು ಈ ದೇಶಕ್ಕೆ ದೇಶ ಪ್ರೇಮಿಗಳಾಗಿಲ್ಲೋ, ಯಾರು ಬಿಸಿನೆಸ್ ಮಾಡಬೇಕು, ಅವ್ರು ಎಂತ ಪ್ರಾಫಿಟರಿಂಗ್ ಥಿಂಗ್ ಮಾಡಬೇಕು, ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೊರಟ್ಬಿಟ್ಟಿದ್ದಾರೆ. ನಾನು ಏನಾಗ್ತಿದ್ರೆ ಇಟ್ ಇಸ್ ಅ ನೀಟ್ ಡಿಸ್ಕಷನ್. ಅಲ್ಲಿ ಈಗ ಮಾಡಬಾರ್ದು ಅಂತ, ಬಟ್ ಅಲ್ಲಿ ಕಾಂಗ್ರೆಸ್ ಅವರು ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಪಾಪ ಏನು ಹೇಳಿಲ್ಲ ಅಂತ. ಅವ್ರು ಏನು ಹೇಳಲೇ ಇಲ್ಲ. ಅವ್ರ ಅವಧಿಯಲ್ಲಿ ಅವ್ರ ಕೈಲಿ ತೆಗಿಯಕ್ಕೆ ಆಗಿಲ್ಲ. See, you agree the caliber of the Manmohan Singh in the economy, in the banking, in this thing? You agree, you respect the law. What is the use of that caliber if it is not useful to the nation? He could not speak emotionally, but other parties spoke emotionally. ಇಲ್ಲ ಸರ್, Sir, wrongly projected. ಈಗ ಮನಮೋಹನ್ ಅವರ ಪರೀಕ್ಷೆ ಮುಗಿದೋಗಿದೆ, ಅವ್ರಿಗೆ ಎಕ್ಸಾಮ್ ಆಗುತ್ತೆ. ಎಲ್ಲಾ ವಿಚಾರದಲ್ಲೂ ಫೇಲ್ ಅಲ್ಲ ಸರ್, ಎಲ್ಲಾ ವಿಚಾರದಲ್ಲೂ ಫೇಲ್ ಆದ್ರು. ಮನಮೋಹನ್ ಸಿಂಗ್ ಅವರ ಎಕ್ಸಾಮ್ ಮುಗಿದೋಯ್ತು, ಎಕ್ಸಾಮ್ ಕಾಯ್ತಾ ಇದ್ದಾರೆ. ಸರ್, ತಾವು 20 2 ಸಲ ಅಧಿಕಾರ ಕೊಟ್ಟಿದ್ದಾರೆ. ಎರಡನೇ ಸಲ ಅಧಿಕಾರ. ಶಿವಮೂರ್ತಿ ಸರ್, ಅದು ಪ್ರಶ್ನೆ ಬರಲ್ಲ ಸರ್, ಪಾರ್ಟಿ ವೈಸ್ ಬೇಡ. ಇವಾಗ ನಾವು ಡೈಲ್ಯೂಟ್ ಮಾಡೋದು ಬೇಡ, ವಿಚಾರ ಡೈಲ್ಯೂಟ್ ಮಾಡೋದು ಬೇಡ. ರಿಫ್ಲೆಕ್ಟ್ ಆನ್ ಪಾಲಿಟಿಕ್ಸ್ ಅಂಡ್ ಪಾರ್ಟಿ ಓನ್ಲಿ. Your stand is different, our stand is different. ಭಾರತ ದೇಶದಲ್ಲಿ ಕಪ್ಪು ಹಣವನ್ನು ಹಾಗಿದ್ರೆ ಒಂದು ಹೇಳ್ತೀನಿ, ದಯವಿಟ್ಟು ನೀವು ಕಾಂಗ್ರೆಸ್ ಅಂತ ತಗೋಬೇಡಿ. ಭಾರತ ದೇಶದಲ್ಲಿ ಕಪ್ಪು ಹಣ ಸೋರ್ಸ್ ಎಲ್ಲಿಂದ ಶುರುವಾಯ್ತು ಹೇಳಿ ಸರ್? ಪರ್ಮಿಟ್ ರಾಜಿಂದ. ಆಲ್ ಆಫ್ ಅಸ್ ವಿಲ್ ಅಗ್ರಿ. ಇಟ್ ಸ್ಟಾರ್ಟೆಡ್ ವಿತ್ MRTP, ಮೂವ್ಮೆಂಟ್ ಆಫ್ ರಿಸ್ಟ್ರಿಕ್ಟೆಡ್ ಅಂಡ್ ಟ್ರೇಡ್ ಪ್ರಾಕ್ಟೀಸಸ್. ಲೈಸೆನ್ಸ್ ಗಳನ್ನ, ಪರ್ಮಿಟ್ ಗಳನ್ನ ಆಗಿನ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರು ಸರ್? ಎರಡು ಪೊಲಿಟಿಕಲ್ ಒಂದ್ ಬ್ರೇಕ್ ತಗೊಳ್ತೀನಿ ನಾನು. ನನ್ಗನ್ಸಿದ್ದೇನಂದ್ರೆ, ಈ ವಿಚಾರವನ್ನ ನಾವು ಯಾವತ್ತೇ ಚರ್ಚೆ ಮಾಡ್ಲಿ, ಇವತ್ತಾಗ್ಲಿ, ಇನ್ 3 ತಿಂಗಳು ಬಿಟ್ಟು ಮಾಡ್ಲಿ, 4 ತಿಂಗಳು ಬಿಟ್ಟಾಗ್ಲಿ,
ಮತ್ತೊಮ್ಮೆ ಬಿಜೆಪಿಯವರು ಏನು ಮಾಡಲಿಲ್ಲ ಅಂತ ಕಾಂಗ್ರೆಸ್ ಅವರು ಏನು ಮಾಡಲಿಲ್ಲ ಅಂತ ಬಿಜೆಪಿಯವರು ಜನಗಳೇನು ಮೂರ್ಖರು ಅನ್ಕೊಂಡ್ಬಿಟ್ಟಿದಾರ ಅವ್ರನ್ನ ಇವ್ರನ್ನ ಅವರು ಜನಗಳು ಬುದ್ಧಿವಂತರಿದ್ದಾರೆ ಸರ್. ಇವತ್ತೊಂದು ದಿನ ಆಮ್ ಆದ್ಮಿ ಅಂತ ಒಂದು ಪಕ್ಷ, ಹುಟ್ಟು ಕಾಣದ ಪಕ್ಷ, ಏಕಾಏಕಿ ಇವತ್ತೊಂದು ದಿವಸ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರೆ ಜನಗಳನ್ನ ಪೆದ್ರು ಅಂತೀರ. ಹಾಗಾದ್ರೆ 125 ವರ್ಷ ಇರ್ತಕ್ಕಂಥ ಕಾಂಗ್ರೆಸ್ ಅನ್ನ ಬಿಜೆಪಿಯನ್ನ ಸಾರಾಸಗಟಾಗಿ ಮೂಲೆಗೆ ತಳ್ಳಿ ಆಮ್ ಆದ್ಮಿ ಅಂತ ಪಕ್ಷಕ್ಕೆ ಇವತ್ತು ಅಧಿಕಾರ ಕೊಡ್ತಾ ಇದ್ದಾರೆ ಅಂತಂದ್ರೆ ಜನಗಳಿಗೆ ಬದಲಾವಣೆ ಬೇಕು. ಅಂಡ್ ಜನಗಳಿಗೆ ಗೊತ್ತು, ನೀವು ಏನೋ ರಾಜತಾಂತ್ರಿಕ ಒಪ್ಪಂದ ಅನ್ಬಿಟ್ಟು ಏನು ಅರ್ಥ ಆಗಲ್ಲ ಅನ್ಕೋಬೇಡಿ. ಅವ್ರಿಗೆ ಕೇಳ್ತಾರೆ ಅವರು ಏನದು ರಾಜತಾಂತ್ರಿಕ ಒಪ್ಪಂದ ಅಂತಂದ್ರೆ. ಸೊ ಆ ವಿಚಾರವಾಗಿ ಜನಗಳು ಕೂಡ ಒಂದು ದಿನ ಒನ್ ಡೇ ಯಾವಾಗ ಅಣ್ಣಾ ಹಜಾರೆ ಅವರ ಒಂದು ಹೋರಾಟ ಜನಾಂದೋಲನವಾಗಿ ರೂಪುಗೊಂತಲ್ಲ ಅಂತ ಮತ್ತೊಂದು ಜನಾಂದೋಲನ ಆಗ್ಬೇಕಾಗತ್ತೆ. ಅವಾಗ್ಲಾದ್ರೂ ಬುದ್ಧಿ ಬರುತ್ತಾ ಅಂತ ಅಂದ್ಬಿಟ್ಟು. ಎಸ್, ಫೈನಲ್ ಆಗಿ ನಿಮ್ಮ ಹಣನೂ ಬೇಡ, ಕಪ್ಪು ಹಣದ ಸವಾಸನೂ ಬೇಡ. ಅಲ್ಲಿ ಇಟ್ಟಿದಾರಲ್ಲ ದುಡ್ಡನ್ನ, ಅವ್ರಗಳಿಗೊಂದು ಶಿಕ್ಷೆ ಕೊಡೋ ಶಕ್ತಿ ಇದೆಯಾ ನಿಮಗೆ? ಚರ್ಚೆ ಮುಂದುವರಿಸ್ತೀನಿ ಒಂದು ಪುಟ್ಟ. ಸ್ವಿಸ್ ಶಾಕ್ ನಾವು ಚರ್ಚೆ ಮಾಡ್ತಾ ಇದೀವಿ. ಇದು ಬಹಳ ಒಳ್ಳೆ ಆರೋಗ್ಯಕರವಾದಂತಹ ಚರ್ಚೆ. ನಮ್ಮ ಚರ್ಚೆ ಅಂತಿಮ ಹಂತಕ್ಕೆ ಬರ್ತಾ ಇದೀವಿ. ಮತ್ತೆ ನಾನು ಅಬ್ರಹಾಂ ಬಳಿ ಹೋಗ್ತಾ ಇದ್ದೀನಿ. ಸರ್, ಒಂದು ಪ್ರಶ್ನೆಯನ್ನು ನಾನು ರೈಸ್ ಮಾಡಿದೆ, ಎಲ್ಲನೂ ಬಿಟ್ಬಿಡೋಣ ಸರ್, ಆಯ್ತು ಇವ್ರ ಕೈಲೂ ಆಗಲ್ಲ, ಅವ್ರ ಕೈಲೂ ಆಗಲ್ಲ, ಅವ್ರು ಮಾಡಲಿಲ್ಲ, ಎಲ್ಲನೂ ಕ್ಷಮಿಸ್ಬಿಡ್ತಾರೆ ನಮ್ಮ ಭಾರತೀಯರು. ಆದರೆ ತಪ್ಪು ಮಾಡಿದವ್ರಿಗೊಂದು ಶಿಕ್ಷೆ ಅಂತ ಆಗಬೇಕಲ್ಲ, ಅದನ್ನು ಮಾಡೋ ಶಕ್ತಿ ಇದೆಯಾ ನಮ್ಮವ್ರಿಗೆ ಅಂತ ನಾ ಕೇಳೋದು. ಈಗ ಈ ರಾಜ್ಯಾಂಗ ಮತ್ತು ಕಾರ್ಯಾಂಗ ಏನೊಂದು ತಪ್ಪಿಸ್ಬೇಕು ಇದನ್ನ ಅಂತ ಒಂದು ಪ್ರಯತ್ನ ಮಾಡಿದ್ರು, ಅದನ್ನ ಈಗ ನ್ಯಾಯಾಂಗ ಕೈಗೆ ತಗೊಂಡಿದೆ. ಅಂಟಿಲ್ ಸುಪ್ರೀಂ ಕೋರ್ಟ್ ಆ ಚುರುಕು ಮುಟ್ಟಿಲ್ಲ. ಎಲ್ಲ ಭಾಷಣಗಳಿತ್ತು, ಸ್ಟೇಟ್ಮೆಂಟ್ಸ್ ಇತ್ತು. ಸಿನ್ಸಿಯರ್ ಎಫರ್ಟ್, ಭಯ ಭಕ್ತಿಯಿಂದ ಮಾಡ್ಬೇಕಾದ್ರೆ ಆ ಚಾಟಿನೇ ಬೇಕು ಅನ್ನೋದು ಇವತ್ತು ಪ್ರೂವ್ ಆಗಿದೆ. ಖಂಡಿತ. ಓಕೆ, ಈಗ ಜನಧನ ಯೋಜನೆ ಬಗ್ಗೆ ಮಾತಾಡಿದ್ವಿ. ಆ ಜನಧನ ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗ್ಬಿಟ್ರೆ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಲೆಟ್ ಎವ್ರಿ ಟ್ರಾನ್ಸಾಕ್ಷನ್ ಬಿ ಥ್ರೂ ದಿ ಬ್ಯಾಂಕ್ ಅಂತ. ಏನ್ ತಪ್ಪದ್ರಲ್ಲಿ? 100 ರೂಪಾಯಿಗೂ ಹಾಕ್ರಿ ಕಾರ್ಡ್ಗೆ, ಅದಲ್ಲಿ ರೆಕಾರ್ಡ್ ಆಗ್ತದೆ. ಖಂಡಿತ. ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಂದ ನೀವು 100 ರೂಪಾಯಿ ಡ್ರಾ ಮಾಡ್ಕೋತೀರಾ. ಚಿಲ್ಲರೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಅದಕ್ಕೆ ಮಾತ್ರ ಚಿಲ್ಲರೆ ಎತ್ಕೊಂಡು ಹೋಗಿ. ಹೌದು. ಓಕೆ, ಆ ಮಟ್ಟಕ್ಕೆ ತಂದು ಬಿಟ್ರೆ ಬಿಜೆಪಿಗೂ ಕಷ್ಟ ಆಗ್ತದೆ, ಕಾಂಗ್ರೆಸ್ಗೂ ಕಷ್ಟ ಆಗ್ತದೆ, ಎವ್ರಿ ಪಾರ್ಟಿ. ಅಂಡ್ ಅಲ್ಲಿ ಹೇಳಿದ್ರು ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಓವರ್ಟೇಕ್ ಮಾಡಿ ಕಾಂಗ್ರೆಸ್ ಓವರ್ಟೇಕ್ ಮಾಡಿ ಅಂತಲ್ಲ, ಕಾಂಗ್ರೆಸ್ ಬಿಟ್ಟೇ ಬಿಡ್ತು. ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಟೇಕನ್ ದ ಪೊಸಿಷನ್ ಆಫ್ ಕಾಂಗ್ರೆಸ್. ಇವ್ರು ಬಿಟ್ಟು ಕೊಟ್ರು, ನಮಗ್ ಬೇಡಪ್ಪ ಈ ಸವಾಸ ಅಂತ. ಕೆಲವೊಂದು ಬೆಳವಣಿಗೆಗಳು ಚೆನ್ನಾಗಿದೆ ನಿಜಕ್ಕೂ, ಯು ಪಿ ಎ ಗವರ್ನಮೆಂಟ್ ಅಲ್ಲಾಗ್ಲಿ ಅಥವಾ ಮೋದಿ ಗವರ್ನಮೆಂಟ್ ಅಲ್ಲಾಗ್ಲಿ. ಈಗ ಉದಾಹರಣೆಗೆ ಮಾಸಾಶನಗಳು ಕೊಡ್ತಾರೆ ಹಳ್ಳಿಗಳಲ್ಲಿ, ನಿಮ್ಗೆ ಗೊತ್ತಿರಬೇಕು. ನಿಜ. ಈ ಮಾಸಾಶನಗಳು ಕೊಡಬೇಕಾದ್ರೂ ಕೂಡ ಪೋಸ್ಟ್ ಮ್ಯಾನ್ ಅದ್ರಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಹಿಡ್ಕೊಂಡು ಕೊಡ್ತಾನೆ ಅಂತ ಅಂದ್ಬಿಟ್ಟು ಹಳ್ಳಿಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿಗೆ ತಂದಿದ್ದಾರೆ. ಆ ಸ್ಮಾರ್ಟ್ ಕಾರ್ಡ್ ನ ಇಟ್ಕೊಂಡು ಆಕೆನೇ ಹೋಗ್ಬಿಟ್ಟು ಆಕೆ ಅಕೌಂಟ್ ಇಂದ ದುಡ್ಡನ್ನು ಡ್ರಾ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಕೆಲವೊಂದು ನೀವ್ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು, ಮನಿ ಟ್ರಾನ್ಸಾಕ್ಷನ್ ಪ್ರತಿಯೊಂದು ರೂಪದಲ್ಲೂ ಆಗಬೇಕು ಅನ್ನೋದಕ್ಕೆ. ಇದಕ್ಕೆ ನಮ್ಮ ದೇಶದ ಜನಕ್ಕೆ ವಿದ್ಯಾವಂತರ ಅಲ್ಲ ಅಂತ ಹೇಳಕ್ ಆಗಲ್ರಿ. ಹೌದು ಹೌದು. ಇಂದಿರಾ ಗಾಂಧಿನ ಇಳಿಸ್ತವ್ರು ನಮ್ ದೇಶದವರು. ಮತ್ತೆ ಕಂಪ್ಯೂಟರ್ ಯುಗ ಅಲ್ಲ ನಾನು ಹೇಳ್ತಾ ಇರೋದು, ಕಂಪ್ಯೂಟರ್ ಯುಗ ಅಲ್ಲ. ಆ ಕಾಲದಲ್ಲಿ ಅಬ್ರಾಹಿಂ ಹೇಳಿದಕ್ಕೆ ಒಂದು ಮಾತು ಹೇಳ್ತೀನಿ ಸರ್, ಮತ್ತೆ ವಾಪಸ್ ತಂದ್ರು. ತಾವೇ ಇಂದಿರಾ ಗಾಂಧಿ ಮತ್ತೆ ವಾಪಸ್ ತಂದ್ರು, ಸೋತೋಗ್ಬಿಟ್ರು. ಹೌದು. ಹೌದಾ? 26 ವಯಸ್ಸಿನಲ್ಲಿರ್ತಕ್ಕಂಥ ಗಣಸಂಘ ಪರಿಷತ್ತಿನ ಪ್ರಫುಲ್ಲ ಕುಮಾರ್ ಮಹಂತ ಡೈರೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ಆದ್ರು. ಹೌದು. ಇಲ್ಲಿ ಇರ್ತಕ್ಕಂಥ ಯಾರು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ದೊಡ್ಡ ನಾಯಕರನ್ನ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಸೋಲಿಸ್ಬಿಟ್ಟ. ನಮ್ದೇ ಆಗಿರ್ತಕ್ಕಂಥ ದೇಶದಲ್ಲಿ ವಿ ಗೋ ವೆರಿ ಸ್ಲೋ ಅಂಡ್ ಸ್ಟೀಡಿಯಸ್ ಬಿಕಾಸ್ ದಿಸ್ ಇಸ್ ಅನ್ಈಕ್ವಲ್ ಸೊಸೈಟಿ. ಆಮೇಲೆ ಇವಾಗ ಇನ್ನೊಂದು ಏನಾಗ್ತಿದೆ ಗೊತ್ತಾ ಸರ್, ಮೊದಲೆಲ್ಲ ಇವಾಗ 1970s 60s ಅಲ್ಲೆಲ್ಲ ಅಪರೂಪಕ್ಕೊಬ್ಬೊಬ್ರು ವಿದೇಶಕ್ಕೆ ಹೋಗ್ತಿದ್ರು, ಅಲ್ಲಿ ಸ್ಟೇ ಮಾಡ್ತಿದ್ರು. ಈಗ ಮನೆಗೊಬ್ರು ಹೋಗ್ತಾರೆ, ಅವ್ರಿಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅಂತ ಗೊತ್ತು. $10 ಕೊಟ್ರೆ ಅದನ್ನ ಹೋಗ್ಬಿಟ್ಟು ಹೆಂಗೆ ಅದನ್ನ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು 8ನೇ ಕ್ಲಾಸ್ ಹುಡುಗಿ ಗೊತ್ತು. ಅರವಿಂದ್ ಅವರೇ ಒಬ್ರು ಕಾರ್ಪೆಂಟ್ರು ಹೆಂಡತಿ ಮೊನ್ನೆ ಸಿಕ್ಕಿದ್ರು. ಎಲ್ಲಿಗೋಗಿ ಬರ್ತಾ ಇದೀರಿ ಅಂತ ಹೇಳಿದ್ರೆ ರೋಮ್ ಗೋಲ್ಡ್ ಬಂದೆ. ರೋಮ್ ಗೋಲ್ಡ್ ಬಂದ ಅಂದೆ. ನಾನು ಹೋಗಿಲ್ಲ. ಏನ್ ಸರ್ ರೋಮ್, ನಾವ್ ಎಲ್ಲ ಕಡೆ ನೋಡ್ಬಿಟ್ಟಿದೀವಿ, ಎಲ್ಲ ನೋಡಿದ್ವಿ. ಕಾರ್ಪೆಂಟರ್ ವಿ ಆರ್ ಅಂಡರ್ ಎಸ್ಟಿಮೇಟಿಂಗ್ ದಿ ಇಂಟೆಲಿಜೆನ್ಸ್. ಬ್ಲಾಕ್ ಮನಿನಲ್ಲಿ ನಾವು ಮಾತಾಡ್ಬೇಕಾದ್ರೆ
ನಂಬರ್ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಪೊಲಿಟಿಕಲ್ ಲೀಡರ್ಸು ಇದನ್ನ ಬ್ಲಾಕ್ ಮನಿನ ತರೋದಕ್ಕೆ ಅಥವಾ ಅದಕ್ಕೆ ಒಂದು ಕಂಪ್ಲೀಟ್ ಆಗಿ ಒಂದು ಫ್ರೇಮ್ ವರ್ಕ್ ಕೊಡೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ. ಸೊ ಮನಮೋಹನ್ ಸಿಂಗ್ ಪೀರಿಯಡ್ ಅಲ್ಲಿ ಕೂಡ MC ಜೋಶಿ ರಿಪೋರ್ಟ್ ಒಂದನ್ನು ಮಾಡಿದ್ರು ದಟ್ ಅವು ಯಾವ ರೀತಿ ನಾವು ಬ್ಲಾಕ್ ಮನಿನ ಟ್ಯಾಕಲ್ ಮಾಡಿ ತರಬೇಕಂತ. ಈಗ ನಮ್ಮ ನ್ಯಾಷನಲ್ ಪಾರ್ಟೀಸ್ ಯಾರು ಇದಾರೆ ಅವ್ರದ್ದು ಫಂಡಿಂಗ್ ಎಲ್ಲಿಂದ ಬರುತ್ತೆ ಅನ್ನೋದೇ ಡೌಟ್. ಕೇಳ್ಬಿಡ್ತೀನಿ ಅಶೋಕ್, ನಿಮ್ಮ ಅಧ್ಯಯನದ ಆಧಾರದಲ್ಲಿ ಫ್ರಾಂಕ್ ಆಗಿ ಹೇಳಿ, ಈ ಯೋಜನೆ ಯಶಸ್ವಿ ಆಗುತ್ತಾ? ದುಡ್ಡು ತರಕ್ ಸಾಧ್ಯತೆ ಇದೆಯಾ ಇಲ್ವಾ? ಸರ್ ಖಂಡಿತವಾಗ್ಲೂ ಆಗಲ್ಲ. ಎಲ್ಲಿವರೆಗೂ ಅಂದ್ರೆ ಈ ಎಲೆಕ್ಷನ್ ಸಿಸ್ಟಮ್ ನಲ್ಲಿ ನೀವು ಎಲ್ಲಿವರೆಗೂ ದುಡ್ಡನ್ನ ಉಪಯೋಗಿಸ್ತೀರಾ ಅಲ್ಲಿವರೆಗೂ ಖಂಡಿತವಾಗ್ಲೂ ಆಗಲ್ಲ. ಯಾರಿಗೂ ಇಚ್ಛೆ ಬರಲ್ಲ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಅಟ್ ದ ಎಂಡ್ ಆಫ್ ದ ಡೇ ನಾಳೆ ಎಲೆಕ್ಷನ್ ಬರುತ್ತೆ, ಒಂದು MLA ಗೆ 30 ಕೋಟಿ, ಒಂದು MP ಗೆ 150 ಕೋಟಿ ಅಂತ. ಅದನ್ನ ತರ್ಲಿಕ್ಕೋಸ್ಕರ ಎಲ್ಲಿಂದ ಬರ್ಬೇಕು? ಅದು ಕ್ಯಾಶ್ ಅಲ್ಲೇ ಬರ್ಬೇಕು, ಅದು ರಾತ್ರಿ ಹಂಚಬೇಕು. ರಾಜು, ಆಗುತ್ತಾ ನಿಮ್ಮ ಅಧ್ಯಯನದ ಪ್ರಕಾರ ದುಡ್ಡು ತರಕ್ ಆಗುತ್ತಾ? ಅಷ್ಟು ಸುಲಭದ ಮಾತಲ್ಲ. ನಾವು ಹೇಳಿ ಜನರನ್ನ ಎಮೋಷನ್ ಮಾಡಿದಷ್ಟು ಆದ್ರೆ ಇದಕ್ಕಾಗಿ ನೀವು ಕೊನೆಯದಾಗಿ ಒಂದು ಮಾತನ್ನ ಹೇಳಿದ್ರಿ, ಕೊನೆ ಪಕ್ಷ ಆ ದುಡ್ಡನ್ನ ತರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಈ ದೇಶದ ದುಡ್ಡನ್ನ ಲೂಟಿ ಮಾಡಿದಂತವರಿಗೆ ಶಿಕ್ಷೆ ಕೊಡುವಂತದ್ ಮಟ್ಟಕ್ಕೆ, ಅಷ್ಟರ ಮಟ್ಟಕ್ಕಾದ್ರೂ ಈ ರಾಜಕೀಯ ಬದ್ಧತೆ ಬಂತು ಅಂದ್ರೆ ಕೊನೆ ಪಕ್ಷ ಮುಂದೆ ಇಂಥದ್ದೊಂದು ಆಗಲಾರದ ರೀತಿ ನಾವು ಒಳ್ಳೆ ಮಾತು. ವಿಶ್ವನಾಥ್, ನಾನು ದುಡ್ಡು ತರೋಕ್ಕಿಂತ ಹೆಚ್ಚಾಗಿ ಇನ್ ಮುಂದೆ ಕಪ್ಪು ಹಣ ಸೃಷ್ಟಿ ಬಹಳ ಕಮ್ಮಿ ಆಗುತ್ತೆ ಅಂತ. ಕಾರಣ ಇದಲ್ಲ, ಒಂದು ಫ್ಯಾಟ್ಕಾ ಅಂತ ಬಂದಿದೆ, ಫಾರಿನ್ ಅಕೌಂಟ್ ಟ್ಯಾಕ್ಸ್ ಕಂಪ್ಲೈನ್ಸ್ ಆಕ್ಟ್ ಅಂತ. ಅಮೆರಿಕದಲ್ಲಿ ಅವರ ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ 30,412 ವಾಟ್ ಯು ಕಾಲ್ ಅಕೌಂಟ್ಸ್ ಇದ್ದಿದ್ದು HSBC ನಲ್ಲಿ ನಾವು ಇಟ್ ಹ್ಯಾಸ್ ಕಮ್ ಟು 10,343. ಪ್ರೆಷರ್ ಬಿಕಾಸ್ ಆಫ್ ಅಮೆರಿಕ. ಅವರಲ್ಲಿ ರಿಸೋರ್ಸಸ್, ಟ್ಯಾಕ್ಸ್ ರಿಸೋರ್ಸಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲರ ಕೆಲಸ ಸೈನ್ ಮಾಡ್ತಿದ್ದಾರೆ. ಅವ್ರು ಕೇಳದವರ ಅಕೌಂಟ್ ಅನ್ನ ನೀವು ಕೊಡಬೇಕು, ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಅಂತ ಇದೆ. ನಿಮಗೆ $100 ನಿಮಗೆ ಬರೋದಿದ್ರೆ $30 ಇಟ್ಕೊಂಡ್ ಬಿಡ್ತಾರೆ. ಬಿಕಾಸ್ ಆಫ್ ದೆಮ್ ಎಲ್ಲರೂ ಸಹ ಇನ್ನು ಮುಂದೆ ನಾನು ಹೇಳ್ತಿರೋದು ಜನರೇಷನ್ ಆಫ್ ಬ್ಲಾಕ್ ಮನಿ ವಿಲ್ ಕಮ್ ಡೌನ್ ಡ್ರಾಮ್ಯಾಟಿಕಲಿ, ಬಹಳ ಕಮ್ಮಿ. ನಾನು ಒಂದು ಬ್ಯಾಂಕ್ ಮೊನ್ನೆ ರೀಸೆಂಟ್ ಆಗಿ ಹೋಗಿದ್ದಾಗ ಒಂದು ಘಟನೆ ನಡೀತು, ನಿಮ್ಗೆ ಹೇಳ್ತೀನಿ. ನಮ್ಮ ಬ್ಯಾಂಕ್ಗಳಲ್ಲಿ ಒಂದು ರೂಲ್ಸ್ ಇದೆ, 50,000 ರೂಪಾಯಿ ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ನಿಮ್ಮ ಪಾನ್ ಕಾರ್ಡ್ ಅನ್ನ ನೀವು ನಮಗೆ ಜೆರಾಕ್ಸ್ ಕೊಡಬೇಕು ಅಥವಾ ಮಾಡಿರಬೇಕು ಅಂತ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅರ್ಜೆಂಟಾಗಿ ಅವ್ನು 50,000 ರೂಪಾಯಿ ದುಡ್ಡು ಹಾಕಬೇಕು. ಬ್ಯಾಂಕ್ ಅವ್ರು ಹೇಳ್ತಾರೆ ನಿಮ್ದು ಪಾನ್ ಕಾರ್ಡ್ ಇದ್ರೆ ಕೊಡಿ ಅಂತ. ಅಯ್ಯೋ, ನಂದು ಪಾನ್ ಕಾರ್ಡ್ ನಾನು ಮಾಡಿಸಿಲ್ಲ. ಒಂದು ಕೆಲಸ ಮಾಡಿ ಸರ್, 49,000 ಕಟ್ಬಿಡಿ ಅತ್ಲಾಗೆ ಅಂತ. ಅವನೇನು ಬ್ಯಾಂಕ್ ಅವ್ರು ಹೇಳ್ಕೊಡ್ತಿದ್ದಾರೆ, ಇವತ್ತು 49,000 ಕಟ್ಟಿ, ನಾಳೆ 49,000 ಕಟ್ಟಿ ಸರ್, 2,000 ಏನು ಮಹಾ. ಅವ್ನು ಹೇಳ್ಕೊಟ್ರಿ ನೀವು ಯಾಕೆ ಪಾನ್ ಕಾರ್ಡ್ ಮಾಡಿಸ್ಬೇಕು ಅಂತ ಅವ್ನು ತಿಳಿ ಹೇಳ್ಬೇಕು ನೀವು. ಯಾಕೆಂದ್ರೆ ನೀವು ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಮಗೆ ಸಿಬಿಲ್ ನಲ್ಲಿ ಗೊತ್ತಾಗ್ಲಿ ಅಂತ ಬ್ಯಾಂಕ್ ಅವರೇ ದಾರಿ ತೋರಿಸ್ತಾ ಇದ್ದಾರೆ. ಅರವಿಂದ್ ಅವರೇ, ನಮ್ಮ ದೇಶದಲ್ಲಿ ಒಂದು ಉದ್ಯಮಿಗಳಿದ್ದಾರೆ, ದೇರ್ ಇಸ್ ಅ ಪ್ರೊಫೆಷನ್ ಕಾಲ್ಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಅವ್ರು ಏನ್ ಹೇಳ್ಕೊಡ್ತಾರೆ ಹೇಳಿ? ನೀವ್ ಹೇಳಿದ್ರಲ್ಲ ಈಗ, ಖಂಡಿತ ಕನ್ಸ್ಟ್ರಕ್ಟಿವ್ ಆಗಿ ಹೇಳ್ಕೊಡೋದು ಚಾರ್ಟರ್ಡ್ ಅಕೌಂಟೆಂಟ್ಸ್. ಅವ್ರಿಗೆ ಕೋಡ್ ಆಫ್ ಕಾಂಡಕ್ಟೇ ಇಲ್ಲ. ಹೌದು, ಅವ್ರು ಏನ್ ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವರಿಗೆ. ನೀವು ಅಕೌಂಟಿಗೆ ಹಾಕೋದ್ರಿಂದ ಆಟೋಮ್ಯಾಟಿಕಲಿ ಲೆಕ್ಕಕ್ಕೆ ಬಂದೇ ಸರ್. ಇಲ್ಲ ಸರ್, ಇಲ್ಲ ನಿಮಗೆ ಎರಡು ತರ ಇದೆ. ನಂದು ನೇರವಾದ ಐ ರಿಕ್ವೆಸ್ಟ್ ಟು ದಿಸ್ ಬಾಡಿ, ಸೋಷಿಯಲ್ ಸೆಕ್ಟರ್ಗಳು ಮತ್ತೆ ಕಾರ್ಪೊರೇಟ್ ಸೆಕ್ಟರ್, ಕಾರ್ಪೊರೇಟ್ ಸೆಕ್ಟರ್ ಅಂಡ್ ಬಿಸಿನೆಸ್ ಸೆಕ್ಟರ್ ಅಲ್ಲ, ದೇ ಆರ್ ಡಿಕ್ಟೇಟಿಂಗ್ ದಿ ಡೆಮೋಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್. ಅವರೇ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೋಲ್ ಸಿಸ್ಟಮ್ ದೇ ಫಂಡ್, ದೇ ಮೇಕ್ ಪ್ರಾಫಿಟ್. ಅವು ಯಾವ ಪೊಲಿಟಿಕಲ್ ಪಾರ್ಟಿಲಿ ಇದ್ರು ಅಲ್ಲಿ ಬರ್ತಾರೆ. ಖಂಡಿತ ಡ್ಯಾಮೇಜ್ ದಿ ಒರಿಜಿನಾಲಿಟಿ. ಸರ್, ಇವಾಗ ನಾನು ಒಂದ್ ಹೇಳ್ತೀನಿ ಸರ್. ಈಗ ವೈಬ್ರೆಂಟ್ ಗುಜರಾತ್ ಅಂತಕ್ಕಂಥ ಒಂದು ಸಮ್ಮೇಳನ ಮಾಡಿದ್ರು ಮೋದಿ ಅವರು ಗುಜರಾತ್ ಅಲ್ಲಿ. ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳನ್ನ ಕರೆಸಿದ್ರು. ಇದೇ ಬಿರ್ಲಾ, ಇದೇ ಟಾಟಾ, ಇದೇ ಅಂಬಾನಿ ಗ್ರೂಪ್ಸ್ ಎಲ್ಲರೂ ಬಂದಿದ್ರು ಸರ್. ಅವರೆಲ್ಲರೂ ಕೂಡ ಗುಜರಾತ್ ಮುಖೇಶ್ ಅಂಬಾನಿ ಹೇಳ್ತಾರೆ, ಗುಜರಾತ್ ನಲ್ಲಿ ನಾನು 1,00,000 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸುಮ್ಮನೆ ಮಾಡ್ತಾರ ಸರ್? ಹಾಗಾದ್ರೆ ಸುಮ್ಮನೆ ಮಾಡ್ತಾರೆ ಸರ್? ಅಲ್ಲೆಲ್ಲ ಕ್ರಿಯೇಟ್ ಮಾಡ್ತಾರೆ ಅವ್ರು, ಗುಜರಾತ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ ಸರ್? ನೀವು ಅವಕಾಶ ಮಾಡ್ಕೊಡಿ, ಇಲ್ಲಿ ಮಾಡ್ತಾರೆ ಅಂದ್ರೆ ಅವಕಾಶ ಡೆನ್ಸಿಟಿ ಆಫ್ ದಿ ಪಾಪ್ಯುಲೇಷನ್ ನಮ್ಮಲ್ಲಿ ಸ್ಕ್ವೇರ್ ಫೀಟ್ಗೆ ಬಹಳ ಕಡಿಮೆ ಇದೆ. ಪಾಪ್ಯುಲೇಷನ್. ನಾವು ಕಾರ್ಪೊರೇಟ್ ಸೆಕ್ಟರ್ ನ ಬೆಳೆಸ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಶಾಶ್ವತವಾಗಿ ರೈತನಿಂದ ಕಿತ್ಕೊಳ್ತಾ ಇದೀವಿ ಅಂತ ಹೇಳಿ ನಾವು ಬೇರೆ ಡೆವಲಪ್ಡ್ ಕಂಟ್ರೀಸ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ತರಕಾಗಲ್ಲ. ಇಲ್ಲಿ ಗುಡಿ ಕೈಗಾರಿಕೆ, ಮನೆನ ಕೈಗಾರಿಕೆ ಮಾಡ್ತೇನೆ, ಮನೇನ ಒಂದು ಯಂತ್ರೋಪಕರಣ ಇಡುವಂತಹ ಜಾಗ ಮಾಡ್ತೇನೆ, ಈ ಕಾನ್ಸೆಪ್ಟ್ ಅನ್ನ ತರಲಿಲ್ಲ ಅಂದ್ರೆ ಮತ್ತೆ ಬಡವರು, ಶೋಷಿತರು ಮತ್ತೆ ಪ್ಯಾರಾಸೈಟ್ಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ನಾವು ಈ ದೇಶದಲ್ಲಿ ಸೃಷ್ಟಿ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಎಕನಾಮಿಕ್ ಪಾಲಿಸಿಯಲ್ಲಿ ಬಹಳಷ್ಟು ಚೇಂಜ್ ಆಗಬೇಕು. ಕಪ್ಪು ಹಣ ಬಂದ್ರೆ
ನಮ್ಮ ಗಂಗಾ ಕಾವೇರಿ ಪ್ರಾಜೆಕ್ಟ್ ಅನ್ನ ಮಾಡಬಹುದಾ? ಸರ್ ದಟ್ ಇಸ್ ಒನ್ ಕನೆಕ್ಟಿವಿಟಿ ಆಫ್ ಇಂಡಿಯಾ. ಅದನ್ನ ಎಲ್ಲರೂ ಒಪ್ಪಬೇಕು. ಅದಕ್ಕೆ ಆಲ್ ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ ಏನೇ ಇರಲಿ, ನಮ್ಮ ದೇಶ ಅದ್ರ ಬಗ್ಗೆ ಏನ್ ಸರ್ಕಾರ ಭರವಸೆ ಕೊಟ್ಟಿಲ್ಲ. ಕಪ್ಪು ಹಣದಿಂದ ಗಂಗಾ ಕಾವೇರಿ ಪ್ರಾಜೆಕ್ಟ್ ಸ್ವಿಸ್ ಇಂದ ಮಾತ್ರ ಹೇಳ್ತಿದ್ರ ನಮ್ಮ ದೇಶದಲ್ಲಿ ಸರ್ ಬ್ಲಾಕ್ ಮನಿ ಅನ್ನೋದು ಏನಿದೆ ಮಾಡ್ಬೇಕಾಗಿತ್ತು ಸರ್, ಒಂದ್ ನಿಮಿಷ. ಬ್ಲಾಕ್ ಮನಿ ಅನ್ನೋದು ಏನಿದೆ 2014 ಒಳಗಡೆ ಮಾಡಿದ್ರೆ ಇವಾಗ ಈ ಬ್ಲಾಕ್ ಮನಿ ಅಂತಕ್ಕದ್ದು ಈ ದೇಶದಲ್ಲಿರ್ತಕ್ಕಂಥ ಸ್ತ್ರೀ ಸಾಮಾನ್ಯ ಜನ ಏನಿದೆ ಅವನ್ ದುಡ್ಡಿದು. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಆಫ್ರಿಕಾದಲ್ಲಿ ಇರ್ಬೋದು ಅಥವಾ ದಕ್ಷಿಣ ಅಮೆರಿಕಾದಲ್ಲಿ ಇರ್ಬೋದು, ಇವರ ದುಡ್ಡನ್ನ ಎಲ್ಲವನ್ನು ಸೇರ್ಕೊಂಡು ಇವರೆಲ್ಲ ಈಗ ಭಾರತ ದೇಶದ GDP ಏನಿದೆ ಅದರಲ್ಲಿ ಸುಮಾರು ಒಂದು 30% GDP-ನ 65 ಲಕ್ಷ ಕೋಟಿನ ಪ್ರತಿ ವರ್ಷನೂ ಕೂಡ ಇದೇ ನಮ್ಮ ಶಿವಾಜಿನಗರ MG ರೋಡಲ್ಲಿ ಅವಾಲ ಮೂಲಕ ಎಲ್ಲ ಕಡೆ ಹೋಗ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಗೊತ್ತು ಹೋಗ್ತಿದೆ ಅಂತ ಬಟ್ ಆದ್ರೆ ಈ ದೇಶದ ಜನರಿಗೆ ಮೋಸ ಮಾಡ್ತಿದ್ದಾರೆ. ಎಲ್ಲರಿಗೂ ಮೋಸ ಮಾಡ್ತಾರೆ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಮೋಸ ಮಾಡ್ತಿದ್ದಾರೆ. ಪ್ಲಸ್ ಇವತ್ತೆಲ್ಲ ಡಿಸ್ಕ್ಲೋಸ್ ಮಾಡ್ತಿರೋದು ಕೂಡ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಇರೋದೇ ಎಲ್ಲರೂ ಅವ್ರದೇ ಜಾಸ್ತಿ ಕಾಂಗ್ರೆಸ್ ಮಾಡ್ತಾ ಇಲ್ಲ ಬಿಡಿ, ಅವ್ರದೇ ಜಾಸ್ತಿ ಹೆಸರಿರೋದು. ಕಾಂಗ್ರೆಸ್ ಸ್ಟಾಪ್ ಆಯ್ತು ಮೊನ್ನೆ, ಸ್ಟಾಪ್ ಮಾಡಿಸ್ಬಿಟ್ಟಿದ್ವಿ ಕಾಂಗ್ರೆಸ್ ಆಂದೋಲನ ಇದು. ಒಪ್ಕೋಬೇಕು. ಇವತ್ತಿನ ದಿನ ಒಂದ್ ವೇಳೆ ನರೇಂದ್ರ ಮೋದಿ ಅವರ ವಿಚಾರ ಬಿಟ್ಬಿಡೋಣ, ನಾವು UPA 1 UPA 2 ಗವರ್ನಮೆಂಟ್ ಅವಧಿನಲ್ಲೇ 10 ಮೆಟ್ಲು ನಾವು ಹತ್ತಿದ್ರೆ ಈ ವಿಚಾರವಾಗಿ ಇವತ್ತು ನಾವು ಚರ್ಚೆ ಮಾಡೋ ಸ್ಥಿತಿನೇ ಬರ್ತಿರ್ಲಿಲ್ಲ. ನಿಜ. ಮತ್ತೆ ಇನ್ನೊಂದು, ನಾನು ನರೇಂದ್ರ ಮೋದಿ ಅವ್ರನ್ನ ತಾರೀಫ್ ಮಾಡ್ತೀನಿ. ಯಾಕೆ ಗೊತ್ತಾ? ಕಪ್ಪು ಹಣ ಅಂತಕ್ಕಂಥದ್ದು ಏನು, ನೀವು ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಹಾಗೆ ಕಪ್ಪು ಹಣ ಅಂದ್ರೆ ಏನು, ಯಾಕೆ ಜನಗಳು ತಗೊಂಡೋಗಿ ಅದನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತಾರೆ, ಅದನ್ನ ಹೆಂಗ್ ತರಬಹುದು, ತಂದ್ರೆ ಏನಾಗಬಹುದು ಅಂತಕ್ಕಂಥ ಅರಿವನ್ನು ಅಟ್ಲೀಸ್ಟ್ ಭಾಷಣದಲ್ಲಿ ಅವ್ರು ಮಾಡಿದ್ರು. ಕಾಂಗ್ರೆಸ್ ಗವರ್ನಮೆಂಟ್ ಫೇಲ್ ಟು ಡೂ ದಟ್ ಆಲ್ಸೋ. ಅದು ಮಾಡಲಿಲ್ಲ ಕಾಂಗ್ರೆಸ್ ಗವರ್ನಮೆಂಟ್. ಇಲ್ಲ ಸರ್, ಖಂಡಿತ ಜನಸಾಮಾನ್ಯರ ಬಳಿ ಹೋಗೋ ಕೆಲಸ ಮಾಡಲೇ ಇಲ್ಲ ಅವರು. ಯಾವ ರೀತಿ ತರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಹೇಳಲಿಲ್ಲ. ಯಾವ ರೀತಿ ಅಲ್ಲ ಸರ್, ಅದ್ರ ಬಗ್ಗೆನೇ ಹೇಳಿಲ್ಲ. ನರೇಂದ್ರ ಮೋದಿ ಹೇಳಿದ್ದಾರೆ, ಆದ್ರೆ ಮಾಡ್ಲಿಲ್ಲ. ಆಮೇಲೆ ನೋಡಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ 2011ರಿಂದ 2014 ತನಕ 3 ಸಲ ಸುಪ್ರೀಂ ಕೋರ್ಟ್ ಅವರಿಗೆ ಹೇಳ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ. ಸುಪ್ರೀಂ ಕೋರ್ಟ್ ಇಲ್ಲ ಹೇಳಿದ್ದಾರೆ. ರಾಮ್ ಜೇಠ್ಮಲಾನಿ ಅವರು is not a judge sir. ಅವರೇ ಹೋಗಿದ್ದು. ಅಲ್ಲ, ಅಡ್ವೊಕೇಟ್. Diverting sir, you are diverting. ನಾನು ಹೇಳ್ತಾ ಇರೋದು ಜಡ್ಜ್ ಗಿವನ್ ಇನ್ಸ್ಟ್ರಕ್ಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತ. ಯಾಕೆ ಮಾಡಲಿಲ್ಲ ಅಷ್ಟೇ. ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಟೈಮ್ ಬಹಳ ಕಡಿಮೆ ಇತ್ತು, ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಚರ್ಚೆ ಮಾಡ್ಬೋದಾಗಿತ್ತು. ಎನಿವೆ ನಮ್ಮ ಜೊತೆ ಜಾಯ್ನ್ ಆದ ಅಬ್ರಾಹಂ ಸರ್, ತಮಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಶಿವಮೂರ್ತಿ ಅವರೇ ಧನ್ಯವಾದ ತಮಗೂ ಕೂಡ. ಚಂದ್ರಶೇಖರ್ ಥ್ಯಾಂಕ್ ಯು. ವಿಶ್ವನಾಥ್ ಸರ್ ಧನ್ಯವಾದ ತಮಗೂ ಕೂಡ. ರಾಜು ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ಧನ್ಯವಾದ. ಸೊ ಒಂದಂತೂ ಸ್ಪಷ್ಟ, ನರೇಂದ್ರ ಮೋದಿ ಅವರು ನಾನು ಹೇಳದಂತೆ ಜನಗಳ ಮನಸ್ಸಿಗೆ ತಂದರು ಅದನ್ನೇನು ಅಂತ ಅಂದ್ಬಿಟ್ಟು. ಅವ್ರಿಗಿನ್ನೂ ಕೂಡ ಅವಧಿ ಇದೆ, ಕೇವಲ 8 ತಿಂಗಳಾಗಿದೆ ಅವರು ಪ್ರಧಾನಮಂತ್ರಿಯಾಗಿ. ಅವರ ಹೇಳಿಕೆಯನ್ನು ಅವರು ಉಳಿಸ್ಕೊಂಡು ಆ ಕೆಲಸ ಮಾಡಲಿ. ಜೊತೆಗೆ ಇನ್ನೊಂದು, ಆ ಏನು ಕಾಳಸಂತೆ ಕಾಳಧನ ಬ್ಲ್ಯಾಕ್ ಮನಿ ನಾವು ಹೇಳ್ತೀವಿ ಸ್ವಿಸ್ ಬ್ಯಾಂಕಲ್ಲಿ ಇರೋದು, ಅದೇ ಮಟ್ಟದ ಬ್ಲ್ಯಾಕ್ ಮನಿ ನಮ್ಮ ದೇಶದಲ್ಲೇ ಕೊಳಿತಾ ಬಿದ್ದಿದೆ. ಮೊದಲು ಅದನ್ನು ಹೆಕ್ಕುವಂತಹ ಕೆಲಸವನ್ನು ಸರ್ಕಾರ ಮಾಡಲಿ. ಖಂಡಿತವಾಗಿ ಅದಾಗುತ್ತೆ. ಅದು ಮಾಡೋ ರಾಜಕೀಯ ಇಚ್ಛಾಶಕ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರ ತೋರಿಸ್ಲಿ ಜನಗಳ ಮುಂದೆ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.